ಹಾಯ್, ಹಲೋ, ನಮಸ್ತೆ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವಾಗ ನೀವು ಅಂದ್ಕೊಳ್ತಾ ಇರ್ತೀರಾ, ಇಷ್ಟೆಲ್ಲ ಗ್ರ್ಯಾಂಡ್ ಆಗಿ ರೆಡಿಯಾಗಿ ರೆಡ್ ಸಾರಿ, ಜುವೆಲ್ರಿ, ಮೇಕಪ್, ಬಳೆ ಇದೆಲ್ಲ ಹಾಕ್ಕೊಂಡು ಯಾವ್ದಾದ್ರು ಮದ್ವೆಗೆ ಹೋಗ್ತಿದ್ದಾರಾ ಅಥವಾ ಇವರೇ ಮದ್ವೆ ಆಗ್ತಿದ್ದಾರಾ ಅಥವಾ ಏನಾದರೂ ಹಬ್ಬ ಇದೆಯಾ ಮನೆಯಲ್ಲಿ? ಯಾ ಸೊ ಇವಾಗ ಒಂದಾದ್ಮೇಲೆ ಒಂದು ನಮ್ಮ ಹಬ್ಬ ಅನ್ನೋದು ಸಾಲಾಗಿ ಬರ್ತಾ ಹೋಗುತ್ತೆ ಆಯ್ತಾ. ಸೊ ನಾವು ಹೆಣ್ಮಕ್ಳು ಎಷ್ಟೇ ಮಾಡರ್ನ್ ಆಗಿರಲಿ ಏನೇ ಆಗಿರಲಿ, ವಿ ವುಡ್ ಲೈಕ್ ಟು ಡ್ರೆಸ್ ಅಪ್ ಲೈಕ್ ಅ ಟ್ರೆಡಿಷನಲ್ ಭಾರತೀಯ ನಾರಿ, ಎಸ್ಪೆಷಲಿ ಲೈಕ್ ಅ ಕನ್ನಡತಿ. ಹಬ್ಬ ಹರಿದಿನದಲ್ಲಿ ಈ ರೀತಿ ಇದ್ರೇನೆ ಚಂದ ಅಂತ ನನಗನ್ಸುತ್ತೆ. ಆ್ಯಂಡ್ ಇನ್ ಫ್ಯಾಕ್ಟ್ ಪ್ರತಿಯೊಬ್ಬ ಹೆಣ್ಮಗಳಿಗೂ ಆ ಒಂದು ಫೀಲಿಂಗ್ ಅನ್ನೋದು ಇದ್ದೇ ಇರುತ್ತೆ, ಆ ಫೆಮಿನೈನ್ ಎನರ್ಜಿ ಅನ್ನೋದೇನಿರುತ್ತೆ. ಸೊ ಐ ಥಾಟ್ ವೈ ನಾಟ್ ಅ ವಿಡಿಯೋ ಹೌ ಟು ಗೆಟ್ ರೆಡಿ. ಅದರಲ್ಲೂ ಕೂಡ ಇವಾಗ ಯೂಟ್ಯೂಬಲ್ಲಿ ಸಖತ್ ನಾನು ವಾಚ್ ಮಾಡ್ತಾ ಇರೋದಾಯ್ತಾ, GRWM. ಏನಂಗಂದ್ರೆ ಗೆಟ್ ರೆಡಿ ವಿತ್ ಮೀ. ಈ ಗೆಟ್ ರೆಡಿ ವಿತ್ ಮೀ ವಿಡಿಯೋದಲ್ಲಿ ಮುಂದಿನ ದಿನದಲ್ಲಿ ಬೇರೆ ಬೇರೆ ಲುಕ್ಕನ್ನು ಮಾಡ್ತಾ ಹೋಗೋಣ. ಬೀಚಿ ಲುಕ್ ಇರಬಹುದು, ಅಥವಾ ವೆಕೇಶನ್ ಲುಕ್ ಇರಬಹುದು, ಅಥವಾ ಪಾರ್ಟಿ ವೇರ್ ಲುಕ್ ಇರಬಹುದು, ಪಾರ್ಟಿ ಸ್ಯಾರಿ ಲುಕ್ ಇರಬಹುದು. ಸೊ ಒಂದಾದ್ಮೇಲೆ ಒಂದು ಎಕ್ಸ್ಪ್ಲೋರ್ ಮಾಡ್ತಾ ಹೋಗೋಣ. ಬಟ್ ಈ ರೀತಿ ಭಾರತೀಯ ನಾರಿಯಾಗಿ ಹೇಗೆ ಟ್ರೆಡಿಷನಲ್ ವೇಯಲ್ಲಿ ನಾವು ರೆಡಿ ಆಗಬಹುದು ಅನ್ನೋದನ್ನ. ಸೊ ಐ ಥಾಟ್ ದಿಸ್ ಇಸ್ ಗೋಯಿಂಗ್ ಟು ಬಿ ಅ ಗುಡ್ ಬಿಗಿನಿಂಗ್. ಸೊ ಲೆಟ್ಸ್ ಗೆಟ್ ರೆಡಿ ಲೈಕ್ ಅ ಭಾರತೀಯ ನಾರಿ. ಹಬ್ಬ ಹರಿದಿನದಲ್ಲಿ ಹೇಗಿದ್ರೆ ಚೆನ್ನಾಗಿರುತ್ತೆ ಅನ್ನೋದು ನನಗೆ ಫೀಲ್ ಆಗುತ್ತೋ, ನಾನು ಯಾವ ರೀತಿ ಆ ವಿಡಿಯೋ ನೋಡಿ ಇನ್ಸ್ಪೈರ್ ಆಗ್ತೀನೋ. ಸೊ ಐ ಥಾಟ್ ಐ ವುಡ್ ಲೈಕ್ ಟು ಕ್ರಿಯೇಟ್ ಸಚ್ ಕಾಂಟೆಂಟ್ ಆಸ್ ವೆಲ್. ಹೆಣ್ಮಕ್ಳಿಗೆ ಮಾತ್ರ ಅಲ್ಲ, ಗಂಡ್ಮಕ್ಳಿಗೂ ಇದು ಖುಷಿ ಕೊಡುತ್ತೆ ಅಂತ ಐ ಹೋಪ್ ಸೊ. ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಆಲ್ ರೈಟ್, ಫಸ್ಟ್ ಥಿಂಗ್ಸ್ ಫಸ್ಟ್, ಈ ರೀತಿಯಾಗಿರೋ ಒಂದು ಕ್ಯೂಟ್ ಹೇರ್ ಬ್ಯಾಂಡನ್ನು ತಗೊಂಡು, ಹೇರ್ ಬ್ಯಾಂಡನ್ನು ನೀಟಾಗಿ ಕೂದಲೆಲ್ಲ ಅಡ್ಡ ಬರದೇ ಇರೋ ರೀತಿಯಲ್ಲಿ ಫೇಸ್ ಮುಂದೆ ಫೇಸ್ ವಾಶ್ ಮಾಡ್ಕೊಳ್ಳಿ. ಮೊದಲು ಫೇಸ್ ವಾಶ್ ಮಾಡ್ಕೊಂಡು ಆದಮೇಲೆ ಇನ್ನೊಂದು ಎಕ್ಸ್ಟ್ರಾ ರೆಜಿಮನ್ನು ಮಾಡಿ. ಏನು ಅಂತಂದರೆ, ಒಂದು ಐಸನ್ನು ತಗೊಂಡು ಮುಖದ ಮೇಲೆ ಸುಮ್ಮನೆ 1 or 2 minutesವರೆಗೂ ರೋಲ್ ಮಾಡಿದ್ರಿ ಅಂತಂದರೆ 2 ಬೆನಿಫಿಟ್ ನಿಮಗೆ ಸಿಗುತ್ತೆ. ಒಂದೇನಪ್ಪ ಅಂತಂದರೆ, ಈ ಐಸ್ ಮುಖದ ಮೇಲೆ ಮಸಾಜ್ ಮಾಡೋದ್ರಿಂದ ನೀಟ್ ಫಿನಿಶ್ ಬರುತ್ತೆ ಮೇಕಪ್ದು. ಇನ್ನೊಂದು ಆ್ಯಡೆಡ್ ಬೆನಿಫಿಟ್ ಏನಂತಂದರೆ, ಲಾಂಗ್ ಟರ್ಮಲ್ಲಿ ನಿಮ್ಮ ಸ್ಕಿನ್ದು ಸ್ಟಿಫ್ನೆಸ್ ಅನ್ನೋದು ಏನಿರುತ್ತಲ್ಲ, ಸೊ ಅದು ಏಜ್ ಆಗ್ತಾ ಇದ್ರೂ ಕೂಡ ಅದನ್ನು ಕೊಲಾಜಿನ್ ಪ್ರೊಡಕ್ಷನ್ ನಮ್ಮದು ಏಜ್ ಆಗ್ತಾ ಇದ್ದಾಗೆ ಕಡಿಮೆ ಆಗ್ತಾ ಹೋಗುತ್ತಂತೆ. ಸೊ ಆದರೂ ಸ್ಟಿಫ್ನೆಸ್ ಅನ್ನೋದನ್ನು ನಮ್ಮ ಕೈಲಾಗುವಷ್ಟು ಉಳಿಸ್ಕೊಳ್ಬಹುದು ಅಂತ ಹೇಳ್ತಾರೆ. ಬಟ್ ಸೈಂಟಿಫಿಕಲಿ ಎಷ್ಟು ಪ್ರೂವ್ಡ್ ಇಲ್ಲ ಅನ್ನೋದು ನನಗೆ ಗೊತ್ತಿಲ್ಲ. ಸೊ ನಿಮ್ಗೇನು ಬೆಸ್ಟ್ ಅನ್ನತ್ತೆ, ನಿಮ್ಮ ಸ್ಕಿನ್ ಏನು ಡಿಮಾಂಡ್ ಮಾಡುತ್ತೆ, ಗೋ ವಿತ್ ದ್ಯಾಟ್. ಆ್ಯಂಡ್ ನಿಮಗೆ ನೆನಪಿದ್ರೆ, ನಾನು ಫಸ್ಟ್ ಒಂದು ಮೇಕಪ್ ವಿಡಿಯೋವನ್ನು ಮಾಡಿದ್ದೆ. ಬೇಸಿಕ್ಸ್ ನ್ಯಾಚುರಲ್ ಅಂದರೆ ಮೇಕಪ್, ನೋ ಮೇಕಪ್ ಲುಕ್ ಇರುತ್ತಲ್ಲ, ಸೊ ಅದನ್ನು ಮಾಡಿದ್ದೆ. ಅದರಲ್ಲಿ ಒಂದಷ್ಟು ಇಂಟ್ರೆಸ್ಟಿಂಗ್ ಆಗಿರುವಂತಹ ಲೈಫ್ ಅಪ್ಡೇಟ್ಸನ್ನು ಕೂಡ ಕೊಟ್ಟಿದ್ದೆ. ಯಾರು ನೋಡಿಲ್ಲ ದಯವಿಟ್ಟು ಆ ವಿಡಿಯೋವನ್ನು ನೋಡ್ಕೊಳ್ಳಿ. ಆ್ಯಂಡ್ ಅದರಿಗಿಂತ ಈ ವಿಡಿಯೋ ಹೇಗೆ ಡಿಫ್ರೆಂಟ್ ಅಂತಂದರೆ, ದಿಸ್ ಇಸ್ ಗೋಯಿಂಗ್ ಟು ಬಿ GRWM ವಿಡಿಯೋ, ಗೆಟ್ ರೆಡಿ ವಿತ್ ಮೀ. ನೀವು ಸ್ಟಾರ್ಟಿಂಗಲ್ಲಿ ನೋಡಿದ್ರಲ್ಲ, ಸಾರಿ ಎಲ್ಲ ಹಾಕ್ಕೊಂಡು ಬಂದಿದ್ದು. ಸೊ ಆ ಒಂದು ಅಟೈರ್ಗೆ ಯಾವ ರೀತಿ ಟ್ರಾನ್ಸಿಷನ್ ಇರುತ್ತೆ. ಆ್ಯಂಡ್ ದಿಸ್ ಈಸ್ ಗೋಯಿಂಗ್ ಟು ಬಿ ನಾಟ್ ಲೈಕ್ ನೋ ಮೇಕಪ್ ಲುಕ್ ಅಲ್ಲ, ಇದು ಪ್ರಾಪರ್ ಲೆಜಿಟ್ ಪ್ರೊಫೆಷ್ನಲ್ ಮೇಕಪ್ ಲುಕ್ ಆಯಿತಾ. ಅಂದರೆ ನನಗೆ ಎಷ್ಟು ಪ್ರೊಫೆಷ್ನಲಿ ಮೇಕಪ್ ಮಾಡೋಕ್ಕೆ ಬರುತ್ತೋ ಅಷ್ಟು. ಆ್ಯಂಡ್ ಇಷ್ಟು ಬಂದರೆ ಸಾಕು. ಇನ್ಫ್ಯಾಕ್ಟ್ ನಾನು ಮೀಡಿಯಾದಲ್ಲಿ ವರ್ಕ್ ಮಾಡುವಾಗ ನನ್ನ ಮೇಕಪ್ಪನ್ನು ನಾನೇ ಮಾಡ್ಕೊಳ್ತಾ ಇದ್ದೆ. ಹಾಗಾಗಿ ದಿಸ್ ವರ್ಕ್ಸ್ ರಿಯಲಿ ವೆಲ್. ಕೆಲವೊಂದಷ್ಟು ಪ್ರಾಡಕ್ಟ್ಸ್ ಡೀಟೇಲ್ಸನ್ನು ಕೂಡ ಕೊಡ್ತಾ ಹೋಗ್ತೀನಿ. ಬಟ್ ಈ ಯಾವ ಪ್ರಾಡಕ್ಟ್ ಅವರು, ಈ ಯಾವ ಬ್ರ್ಯಾಂಡ್ ಅವರು ಕೂಡ ನನಗೆ ಸ್ಪಾನ್ಸರ್ಶಿಪ್ಪನ್ನು ಕೊಟ್ಟು ಮಾಡಿಸ್ತಾ ಇರೋ ವಿಡಿಯೋ ಅಲ್ಲ. ಯಾವಾಗ ಆ ರೀತಿ ಒಂದು ಅಪಾರ್ಚುನಿಟಿ ಕ್ರಿಯೇಟ್ ಆಗುತ್ತೋ ಅವತ್ತು ಡೆಫಿನೆಟ್ಲಿ ಹೇಳ್ತೀನಿ. ಬಟ್ ಇದೆಲ್ಲವೂ ನನ್ನ ಸ್ಕಿನ್ಗೆ ಸೂಟ್ ಆಗುತ್ತೆ. ಅಂದರೆ ಸೂಟ್ ಆಗುತ್ತೆ ಅನ್ನೋದಕ್ಕಿಂತ ನನಗೇನು ಹಾರ್ಮ್ ಆಗಿಲ್ಲ. ಹಾಗಾಗಿ ನನ್ನ ಟ್ರಸ್ಟೆಡ್ ಬ್ರ್ಯಾಂಡ್ಸಲ್ಲಿ ಇವು ಇರುತ್ತೆ. ಆ್ಯಂಡ್ ಇವಿಷ್ಟೇ ಅಲ್ಲ, ಇದನ್ನ ಹೊರತುಪಡಿಸಿ ಕೆಲವೊಂದಷ್ಟು ಬ್ರ್ಯಾಂಡ್ಸನ್ನು ನಾನು ಯೂಸ್ ಮಾಡ್ತೀನಿ. ಬಟ್ ಈ ವಿಡಿಯೋದಲ್ಲಿ ಯಾವ್ಯಾವುದನ್ನು ಯೂಸ್ ಮಾಡ್ತಿದ್ದೀನಿ ಅನ್ನೋದನ್ನು ಸುಮ್ಮನೆ ನಿಮ್ಮ ಕ್ಯೂರಿಯಾಸಿಟಿಗೋಸ್ಕರ ಹೇಳ್ತಾ ಇರ್ತೀನಿ ಆಯಿತಾ. ಸೊ ಇವಾಗ ನಾನು ಕ್ಲೀನಾಗಿ ಫೇಸ್ ವಾಶ್ ಮಾಡಿದ್ದೀನಿ, ಮುಖದ ಮೇಲೆ ಏನೂ ಇಲ್ಲ, ಸ್ವಲ್ಪ ಸ್ವೆಟ್ ಅನ್ನೋದಿದೆ ಅನ್ನೋದು ಬಿಟ್ಟರೆ. ಬೆಂಗಳೂರು ಮಳೆನೇ ಬರ್ತಾ ಇಲ್ಲ ಗುರು. ಎನಿವೆ, ಸೊ ಫಸ್ಟು ನಂದು ನಿಮ್ಮ ಸ್ಕಿನ್ ಟೈಪನ್ನು ನೀವು ತಿಳ್ಕೊಳ್ಳೋದು ವೆರಿ ಇಂಪಾರ್ಟೆಂಟ್. ನನ್ನ ಸ್ಕಿನ್ ಟೈಪ್ ಹೇಗೆ ಅಂತಂದರೆ, ಕಾಂಬಿನೇಷನಲ್ ಸ್ಕಿನ್ ಹೇಳ್ಬೋದು, ಅಥವಾ ಸ್ವಲ್ಪ ಆಯಿಲಿ ಸ್ಕಿನ್ ಅಂತಲೇ ಹೇಳ್ಬೋದು. ಆಯಿಲಿ ಅನ್ನೋದಕ್ಕಿಂತ ಈ ಟಿ ಝೋನ್ ಅಂತ ಏನು ಹೇಳ್ತಾರಲ್ಲ, ದಿಸ್ ಈಸ್ ಕಾಲ್ಡ್ ಟಿ ಝೋನ್. ಉಲ್ಟಾ ಟೀನಾ? ಓಕೆ. ಸೊ ಆ ಟಿ ಝೋನ್ ನಂದು ಯಾವಾಗಲೂ ಆಯಿಲಿ ಇರುತ್ತೆ. ನಂಗೆ ಸುಮ್ಮನೆ ಹೊರಗಡೆ ಹೋದೆ ಅಂತಂದ್ರೂ ಸ್ವೆಟ್ ಆಗುತ್ತೆ. ಹಾಗಾಗಿ ಐ ವುಡ್ ಲೈಕ್ ಟು ಸೇ ಸ್ಲೈಟ್ಲಿ ಆನ್ ದ ಸೈಡ್ ಆಫ್ ಆಯಿಲಿ ಸ್ಕಿನ್. ಹಾಗಾಗಿ ಸೀರಮ್ ಬೇಸ್ಡು ಪ್ರಾಡಕ್ಟನ್ನು ಯೂಸ್ ಮಾಡೋದು ವೆರಿ ಇಂಪಾರ್ಟೆಂಟ್. ಸೊ ನನಗೆ ಸೀರಮ್ ಬೇಸ್ಡು ಚೆನ್ನಾಗೂ ಅನಿಸುತ್ತೆ, ಮುಖದ ಮೇಲೆ ಲೈಟ್ ವೆಯ್ಟ್ ಇರುತ್ತೆ, ಆ್ಯಂಡ್ ನಂಗೆ ಸೂಟ್ ಆಗುತ್ತೆ.
ಬಟ್ ನಿಮ್ಮ ಸ್ಕಿನ್ ಟೈಪ್ ಯಾವ್ದಿರುತ್ತೆ, ಡ್ರೈ ಇದ್ರೆ ಅದಕ್ಕೆ ಸ್ವಲ್ಪ ಹೆವಿ ಮಾಯ್ಶ್ಚರೈಸರ್ ಇರಬೇಕು, ಅಥವಾ ನಂತರ ಕಾಂಬಿನೇಷನ್ ಇದೆ ಅಂತಂದ್ರೆ ನಿಮ್ದು ಇದು ಬೆಟರು. ತುಂಬಾ ಆಯಿಲಿ ಸ್ಕಿನ್ ಇದೆ, ಇಲ್ಲೆಲ್ಲ ಆಯಿಲಿ ಸ್ಕಿನ್ ಇದೆ ಅಂತಂದ್ರೆ ಅವಾಗ ನೀವು ಎಲ್ಲ ಪ್ರಾಡಕ್ಟ್ ಅನ್ನು ಸೀರಮ್ ಬೇಸ್ಡ್ ಹೋದ್ರೆ ಬೆಸ್ಟ್ ವರ್ಕ್ ಆಗುತ್ತೆ. ಸೊ ಲೆಟ್ ಸ್ಟಾರ್ಟ್. ಇವಾಗ ಇದು ಯಾವ್ದಪ್ಪ ಅಂತಂದ್ರೆ ಇದು ಪಿಲ್ಗ್ರಿಮ್ ಅನ್ನೋ ಒಂದು ಬ್ರ್ಯಾಂಡ್ ಇದೆ. ಸೊ ಇದು ನನಗೆ ಪಿ ಆರ್ ಕಿಟ್ ಅಲ್ಲಿ ಬಂದಿದ್ದು, ಇದು ಮತ್ತೆ ಮಾಯ್ಶ್ಚರೈಸರ್ ಎರಡು ಪಿ ಆರ್ ಕಿಟ್ ಅಲ್ಲಿ ಬಂದಿದ್ದು. ಬಟ್ ಈ ವಿಡಿಯೋಗೋಸ್ಕರ ಕಳಿಸಿದಲ್ಲ, ಯಾವುದೋ ಜಮಾನದಲ್ಲಿ ಬಂದಿದ್ದು ನನಗೆ, ಲಾಸ್ಟ್ ಇಯರೋ ಅದಕ್ಕೂ ಲಾಸ್ಟ್ ಇಯರೋ ಏನೋ. ಸೊ ಇದ್ರ ಹೆಸರು ಬಂದು ಸೀಕ್ರೆಟ್ಸ್ ಆಫ್ ಪಿಲ್ಗ್ರಿಮ್ದು ಸೀಕ್ರೆಟ್ಸ್ ಆಫ್ ಜೇಜು ಐಲ್ಯಾಂಡ್ ಅಂತ ಒಂದು ಟ್ಯಾಗ್ ಲೈನ್ ಕೊಟ್ಟಿದ್ದಾರೆ ಅವರು. ಇದು ಕೊರಿಯನ್ ಬ್ಯೂಟಿಯನ್ನ ಇನ್ಸ್ಪೈರ್ ಆಗಿರೋ ಇಂಡಿಯನ್ ಬ್ರ್ಯಾಂಡೇ, ಬಟ್ ದಿಸ್ ಈಸ್ ಇಂಡಿಯನ್ ಬ್ರ್ಯಾಂಡ್ ಅಂತ ಅನ್ಕೊಳ್ತೀನಿ ನಾನು. ಆ್ಯಂಡ್ ಇದೇನಪ್ಪ ಅಂತಂದರೆ 2% ಹೈರೋಲೋನಿಕ್ ಆ್ಯಸಿಡ್ ಹೈಡ್ರೇಷನ್ ಸೂಪರ್ ಸೀರಮ್ ಅಂತ. ಸೊ ನಾನು ಏನು ಮಾಡ್ತೀನಿ ಅಂತಂದರೆ ಈ ರೀತಿ ಸ್ಕ್ವೀಸ್ ಮಾಡಿ, ಯೂಶಲಿ ಕೆಲವೊಬ್ರು ಹೀಗೆ ಅಪ್ಲೈ ಮಾಡ್ತಾರೆ, ಬಟ್ ನನಗೆ ಗೊತ್ತಿಲ್ಲ, ನನಗೆ ಎಲ್ಲ ಪ್ರಾಡಕ್ಟ್ಸನ್ನು ಕೈಗೆ ಹಾಕಿ ಈ ರೀತಿ ರಬ್ ಮಾಡಿದ್ರೆ ಒಂದು ಆಕ್ಟಿವೇಟ್ ಆಗುತ್ತೆ ಅಂತ ಹೇಳ್ತಾರೆ. ಪ್ಲಸ್ ಕ್ವಾಂಟಿಟಿ ಕೂಡ ಅನ್ನೆಸೆಸರಿ ಆಗಿ ಸುಮ್ಮನೆ ಡೈರೆಕ್ಟ್ ಕಾಂಟ್ಯಾಕ್ಟ್ ಅನ್ನೋದಾಗಲ್ಲ ಸ್ಕಿನ್ಗೆ. ಹಾಕಿ ನೀಟಾಗಿ ಸ್ಕಿನ್ ಅಬ್ಸಾರ್ಬ್ ಮಾಡೋ ರೀತಿಯಲ್ಲಿ, ನೆಕ್ಕನ್ನು ಯಾವತ್ತೂ ಮಿಸ್ ಮಾಡಬಾರ್ದು. ಇಲ್ಲೇನಿರುತ್ತೆ ಅದು ದಿಸ್ ಶುಡ್ ಬಿ ದ ಸೇಮ್ ಕಲರ್. ಎರಡು ಇಲ್ಲಿ ವೈಟ್ ಆಗಿ ಇಲ್ಲಿ ಸ್ಕಿನ್ ಕಲರ್ ಇತ್ತು ಅಂದ್ರೆ ದಟ್ ಡಸಂಟ್ ಮೇಕ್ ಸೆನ್ಸ್. ಅಂಡ್ ಹಾಗೆ ಯಾವುದು ಫೇಡ್ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ನಿಮ್ಮ ಕಾಂಪ್ಲೆಕ್ಷನ್ ಅನ್ನೋದು ಏನಿರುತ್ತೆ ಅದ್ರದ್ದೇ ಹೈಲೈಟ್ ಆಯ್ತು ಅಂತಂದ್ರೆ, ಅದೇ ಫೇಶಿಯಲ್ ಫೀಚರ್ ಹೈಲೈಟ್ ಆಯ್ತು ಅಂತಂದ್ರೆ ಮೇಕಪ್ ಮಾಡ್ಕೊಳ್ಳೋದಕ್ಕೆ ಒಂದು ಅರ್ಥ ಇರುತ್ತೆ. ಮೇಕಪ್ ಮಾಡ್ಕೊಳ್ಳೋದೇನು ನಿಮ್ಮ ಫೀಚರ್ಸ್ ಅನ್ನ ಎನ್ಹಾನ್ಸ್ ಮಾಡೋದಕ್ಕೆ ಚೆನ್ನಾಗಿ ಕಾಣಿಸ್ಬೇಕು ಅನ್ನೋದು ಕೂಡ. ಬಟ್ ನೀವು ನಿಮ್ಮ ಫೀಚರನ್ನು ಹೊರತುಪಡಿಸಿ ಏನೇನೋ ಮಾಡಿದ್ರಿ ಅಂತಂದರೆ ಮೇಕಪ್ ಆ್ಯಕ್ಚುಲಿ ರಿವರ್ಸ್ ಮಾಡಬಹುದು, ನೀವು ಇದ್ದಿದ್ದಕ್ಕಿಂತ ಕೆಟ್ಟದಾಗಿ ಕಾಣಿಸೋ ರೀತಿಯಲ್ಲಿ ಮಾಡಬಹುದು. ಹಾಗಾಗಿ ಆ್ಯಂಡ್ ತುಂಬ ಮಸಾಜ್ ಮಾಡಬಾರ್ದು ಆಯಿತಾ. ಕೆಲವು ಜನ ಹಾಕಿ ಇದು ಮಾಡಿ ಮಸಾಜ್ ಮಾಡ್ತಿರ್ತಾರೆ. ಸ್ಕಿನ್ನಿಗೆ ತುಂಬ ಮಸಾಜ್ ಮಾಡೋದು ಕೂಡ ಅದನ್ನು ರಬ್ ಮಾಡೋದು ನೆಕ್ಸ್ಟ್ ಅದು ಸ್ಯಾಗ್ ಮಾಡೋ ರೀತಿಯಲ್ಲಿ ಮಾಡುತ್ತೆ. ಬೆಟರ್ ಈ ರೀತಿ ಪ್ರೆಸ್ ಮಾಡಬೇಕು, ಈ ರೀತಿ. ಅವಾಗ ಪ್ರಾಡಕ್ಟ್ ನಿಮ್ಮ ಸ್ಕಿನ್ ಒಳಗಡೆ ಕೂಡ ಹೋಗುತ್ತೆ. ಹೀಗಾಗಿ ಒಂದು 20 ಸೆಕೆಂಡ್ಸ್ ಆದಮೇಲೆ ಮಾಯ್ಶ್ಚರೈಸರ್ಗೆ ಹೋಗೋಣ. ಮಾಯ್ಶ್ಚರೈಸರ್ ಯಾವುದಪ್ಪ ಅಂತಂದರೆ ಅಗೇನ್ ಪಿಲ್ಗ್ರಿಮ್ದು ಇದು ಗ್ಲೋ ಮಾಯ್ಶ್ಚರೈಸರ್ ಅಂತೆ, ವಿತ್ ನಿಯಾಸಿನಮೈಡ್ ಆ್ಯಂಡ್ ವಿಟಮಿನ್ ಸಿ. ಓಕೆ, ಸ್ವಲ್ಪ ಹಚ್ಚೋಣ ಸಾಕು. ಆ್ಯಂಡ್ ಕೆಲವು ಜನ ಇದಕ್ಕಿಂತ ಮುಂಚೆ ಸನ್ಸ್ಕ್ರೀನ್ ಆ್ಯಡೆಡ್ ಆಗಿರೋ ಮಾಯ್ಶ್ಚರೈಸರ್ಗೆ ಹೋಗ್ತಾರೆ. ಆ್ಯಂಡ್ ತುಂಬ ಜನ ಸನ್ಸ್ಕ್ರೀನನ್ನು ನೀವು ಮನೆ ಒಳಗಡೆ ಇದ್ರೂ ಕೂಡ ಹಚ್ಚಬೇಕು, ನೋ ಮ್ಯಾಟರ್ ವಾಟ್, 365 ಇಂಟು ಲೈಫ್ ಟೈಮ್ ಹಚ್ಚಬೇಕು ಅನ್ನೋದನ್ನು ಹೇಳ್ತಾರೆ. ಬಟ್ ನನಗೆ ಡಿಫ್ರೆಂಟ್ ಅಪ್ರೋಚ್ ಇದೆ. ಅದು ಕೆಲವೊಬ್ರಿಗೆ ಕಾಂಟ್ರವರ್ಸಿಯಲ್ ಅಂತ ಅನಿಸ್ಬಹುದು. ತುಂಬ ಹಾರ್ಶ್ ಸನ್ಲೈಟಲ್ಲಿ ಮಾತ್ರ ನಾನು ಇದ್ರ ಹಚ್ಕೋತೀನಿ, ಏನು ಸನ್ಸ್ಕ್ರೀನ್ ಹಚ್ಕೋತೀನಿ. ನಂಗೆ ರೆಗ್ಯುಲರ್ ಆಗಿ ಹಚ್ಚೋದು ಆ್ಯಕ್ಚುಲಿ ಸನ್ಲೈಟ್ ನಮ್ಮ ಬಾಡಿಗೆ ಏನು ಬೇಕಾಗುತ್ತಲ್ಲ ಅದಕ್ಕೆ ಮೋಸ ಮಾಡ್ದಂಗೆ ಅಂತ ಅನ್ಸುತ್ತೆ. ಹಾಗಾಗಿ ಅದು ನನಗೆ ವರ್ಕ್ ಆಗೋದು ನಾನು ಹೇಳ್ತಾ ಇದ್ದೀನಿ. ಐ ನಾಟ್ ರೆಕಮೆಂಡಿಂಗ್ ಎನಿಥಿಂಗ್. ಬಟ್ ನಾನು ಮನೆ ಒಳಗಡೆ ಇರುವಾಗೆಲ್ಲ ಸನ್ಸ್ಕ್ರೀನ್ ಹಚ್ಚೋ ನಾರ್ಮಲ್ ಒಪ್ಪಲ್ಲ ನಾನು. ಸನ್ಲೈಟ್ ಒಳಗಡೆ ಬೀಳ್ಬೇಕು. ಸನ್ಲೈಟ್ ಒಳಗಡೆ ಬಿತ್ತು ಅಂತಂದ್ರೆ ನಮ್ಮ ವಿಟಮಿನ್ ಡಿ ಸಿಂಥಸಿಸ್ ಆಗೋದು, ಪ್ಲಸ್ ನಮ್ಮ DNA ಅಪ್ಗ್ರೇಡ್ ಆಗಬೇಕು ಅಂತಂದರೆ ಸನ್ ಈಸ್ ವೆರಿ ಇಂಪಾರ್ಟೆಂಟ್. ಸುಮ್ಮನೆ ಆಯಿತಾ, ನೀವು ಒಂದು ಸ್ವಲ್ಪ ಬೋರ್ ಆಗಿದ್ದೀರಾ ಅಥವಾ ಲೋ ಫೀಲ್ ಆಗ್ತಿದ್ದೀರಾ ಅಂತಂದರೆ ಒಂದು 10 ನಿಮಿಷ ಸನ್ ಕೆಳಗಡೆ ಕುತ್ಕೊಂಡು ನೋಡಿ, ಆಟೋಮೆಟಿಕ್ಲಿ ನಿಮ್ಮ ಮೈಂಡ್ ಅನ್ನೋದು ಫ್ರೆಶ್ ಆಗುತ್ತೆ, ಮೋಟಿವೇಟೆಡ್ ಫೀಲ್ ಆಗುತ್ತೆ. ಹಾಗಾಗಿ ಅಂಥ ಸನ್ನನ್ನು ಇಡೀ ಪ್ರಪಂಚಕ್ಕೆ ಬೆಳಕು ಕೊಡೋ ಪಿತಾಮಹನನ್ನು ಶಬಾಷ್, ಆ ಪಿತಾಮಹ ನಿನ್ನ ಕಿರಣಗಳು ನನ್ನ ಬಾಡಿ ಒಳಗಡೆ ಬೇಡ ಅಂತ ಹೇಳೋದು ದ್ಯಾಟ್ ಡಸಂಟ್ ಮೇಕ್ ಸೆನ್ಸ್ ಟು ಮೀ. ಹಾಗಾಗಿ ನೀವು ನೋಡ್ಕೊಳ್ಳಿ, ನಿಮ್ಮ ಇಷ್ಟ. ಎನಿವೇ ಓಕೆ, ನೆಕ್ಸ್ಟ್ ಏನು ಅಂತಂದರೆ ಫೌಂಡೇಶನ್ಗೆ. ಸೊ ಫೌಂಡೇಶನನ್ನು ನನಗೆ ಇದೊಂದು ನನ್ನ ಶೇಡಲ್ಲಿ ಇರೋದು. ಯೂಶಲ್ ಆಗಿ ಐ ಆಮ್ ಅ ಫ್ಯಾನ್ ಆಫ್ ಮ್ಯಾಕ್ ಸ್ಟುಡಿಯೋ ಫಿಕ್ಸ್ ಫೌಂಡೇಶನ್. ಬಟ್ ಇದನ್ನ ಏನಕ್ಕೆ ತೋರಿಸ್ತಾ ಇದ್ದೀನಿ ಅಂತಂದರೆ ಮ್ಯಾಕ್ ಎಲ್ರಿಗೂ ಅಫೋರ್ಡೆಬಲ್ ಇರಲ್ಲ, ಎಸ್ಪೆಷಲಿ ಕಾಲೇಜ್ ಗೋಯಿಂಗ್ ಸ್ಟೂಡೆಂಟ್ಸ್ಗೆ ಅಫೋರ್ಡೆಬಲ್ ಇರಲ್ಲ ಅದು. ದಿಸ್ ಇಸ್ ಅಫೋರ್ಡೆಬಲ್. ಏನು ಒಂದು 500 ರೇಂಜಲ್ಲಿ ಇದರಲ್ಲಿ ಮಿನೀಸ್ ಎಲ್ಲ ಬಿಟ್ಟಿದ್ದಾರೆ ಅವರು. ಫಿಟ್ ಮೀ ಫೌಂಡೇಶನ್, ನನ್ನ ಶೇಡ್ ಬಂದು 228. ಸೊ ಈ ಒಂದು ಶೇಡನ್ನು ಬಳಸ್ತಾ ಇದ್ದೀನಿ. ಏನು ಮಾಡ್ತೀರಾ, ಯಾವುದೇ ಪ್ರಾಡಕ್ಟನ್ನಾದರೂ ಫೌಂಡೇಶನ್ ಲಿಕ್ವಿಡ್ ಇರುತ್ತೆ ಅಂತಂದರೆ ಮೊದಲು 1 ಪಂಪ್, ಇದು ಆ್ಯಕ್ಚುಲಿ ಜಾಸ್ತಿ ಆಯಿತು, ನೆಕ್ಗೆಲ್ಲ ಹಾಕ್ಕೊಂಬಿಡೋಣ. ಬೈ ದ ವೇ, ನೀವೇನೇ ಕ್ರೀಮ್ ಹಚ್ಚೋದಿದ್ರು ಇಲ್ಲೂ ಹಚ್ಬೇಕಾಯ್ತಾ, ಹಿಂಗೆ ಹಚ್ಚಲಿಲ್ಲ ನಾನು ಪಾಪ. ಇದೇಳು ಏನು ಪಾಪ ಮಾಡಿದೆ ಅಂತ. ಐಲಿಡ್ಸ್ ಹಂಗಾದ್ರೆ ಸ್ಟ್ರಾಂಗ್ ಆಗಿರೋದು ಬೇಡವಾ? ಈ ರೀತಿ ಐಲಿಡ್ಸನ್ನು ಬಿಡಬೇಡಿ ಆಯಿತಾ, ಡಿಸ್ಕ್ರಿಮಿನೇಷನ್ ಮಾಡಬೇಡಿ.
ಓಕೆ, ಇದನ್ನ ಹಿಂಗ್ ತಗೊಂಡು ನೀಟಾಗಿ ಹಚ್ಬೇಕು. ಜಾಸ್ತಿ ಆಯ್ತು. ಏಯ್, ಪರವಾಗಿಲ್ಲ. ಅದೇನೋ ಗೊತ್ತಿಲ್ಲ, ನಾನ್ ಶೂಟ್ ಮಾಡಕ್ಕೆ ಅಂತ ಕುತ್ಕೊಂಡ ತಕ್ಷಣ ಪ್ರಪಂಚದಲ್ಲಿರೋ ಗಾಡಿ, ನಾಯಿಗಳು, ಮನುಷ್ಯರು, ಪಕ್ಷಿಗಳು, ಪ್ರಾಣಿಗಳು ಎಲ್ಲ ಮಾತಾಡಕ್ಕೆ, ಕೂಗಕ್ಕೆ, ಓಡಾಡಕ್ಕೆ ಶುರು ಮಾಡ್ತಾರೆ. ಸೊ ಇದು ಬ್ಲೆಂಡ್ ಟ್ರೆಂಡ್ ಅನ್ನೋ ಡ್ಯುಯಲ್ ಫೇಸ್ ಬ್ರಷ್. ಇದು ಆಕ್ಚುಲಿ ಶುಗರ್ ಕಡೆಯಿಂದ ನಂಗೊಂದು ಪ್ರಮೋಷನಲ್ ಕಿಟ್ ಬಂದಿತ್ತು ಲಾಸ್ಟ್ ಇಯರ್ದಿದು. ಸೊ ಇದ್ರದ್ದು ಈ ಒಂದು ಪೋರ್ಷನ್ ಅನ್ನ ಇಟ್ಕೊಂಡು ಮೇಕಪ್ ಅನ್ನ ಬ್ಲೆಂಡ್ ಮಾಡ್ತೀನಿ. ನಾನು ಯೂಶಲಿ ನನ್ನ ಕೈಯಲ್ಲೇ ಬ್ಲೆಂಡ್ ಮಾಡೋ ಫ್ಯಾನು, ಬಟ್ ಆಗ್ಲೇ ಹೇಳ್ಕೊಂಡ್ಬಿಟ್ಟಿದ್ದೀನಲ್ಲ ಲೆಜಿಟ್ ಪ್ರೊಫೆಷನಲ್ ಮೇಕಪ್ ಅಂತ, ಹಾಗಾಗಿ ಓಕೆ. ಬಟ್ ಬ್ರಷ್ದು ಒನ್ ಪ್ಲಸ್ ಪಾಯಿಂಟ್ ಏನು ಅಂತಂದ್ರೆ, ನಿಮಗೆ ಎಕ್ಸ್ಟ್ರಾ ಏನಾದರೂ ಪ್ರಾಡಕ್ಟ್ ಇತ್ತು ಅಂತಂದ್ರೆ ಆ ಪ್ರಾಡಕ್ಟ್ ಎಲ್ಲ ಹಿಂಗೆ ರಬ್ ಆಗಿಬಿಡತ್ತೆ. ಆ್ಯಂಡ್ ದಟ್ ಈಸ್ ಪ್ಲಸ್ ಆ್ಯಂಡ್ ಮೈನಸ್ ಆಲ್ಸೋ. ಇನ್ನೊಂದು ಮೈನಸ್ ಏನಿದೆ ಬ್ರಷ್ದು ಅಂತಂದರೆ, ನಿಮಗೆ ಇವಾಗ ಸ್ಕಿನ್ನಲ್ಲಿ ಕೆಲವೊಬ್ಬರಿಗೆ ತುಂಬ ಪೋರ್ಸ್ ಇರುತ್ತಲ್ಲ, ಆ ಪೋರ್ಸ್ ಆಲ್ರೆಡಿ ಇತ್ತು ಅಂತಂದರೆ ಇನ್ನೂ ಜಾಸ್ತಿ ಮಾಡುತ್ತೆ. ಯಾಕೆಂತಂದರೆ ನಾವು ಇದು ಹಾಕಿ ಸ್ಕಿನ್ ಒಳಗಡೆ ಹಿಂಗೆ ರಬ್ ಮಾಡ್ತಾ ಇರೋವಾಗ ಅದನ್ನು ಇನ್ನೂ ಟ್ರಿಗರ್ ಮಾಡುತ್ತೆ ಪೋರ್ ಇಶ್ಯೂ ಇರೋರಿಗೆ. ಇಲ್ಲ ನಿಮ್ಮದು ಸ್ಕಿನ್ ಫಿನಿಶ್ ಚೆನ್ನಾಗಿತ್ತು ಅಂತಂದರೆ ಇವೆಂಚುವಲಿ ಈ ಬ್ರಷನ್ನು ರೆಗ್ಯುಲರ್ ಆಗಿ ಯೂಸ್ ಮಾಡ್ತಿದ್ರಿ ಅಂತಂದರೆ ಪೋರ್ ಜಾಸ್ತಿ ಆಗೋ ಪ್ರಾಬ್ಲಮ್ ಕ್ರಿಯೇಟ್ ಆಗಬಹುದು. ಈ ರೀತಿ ಐಲಿಡ್ಡಿಗೂ ಸ್ವಲ್ಪ ಮಾಡಿಕೊಂಡ್ರೆ ನೆಕ್ಸ್ಟ್ ಐ ಶ್ಯಾಡೋ ಹಾಕುವಾಗ ಅದಕ್ಕೊಂದು ಬೇಸ್ ಸೆಟ್ ಮಾಡಿದಾಗೆ ಆಗತ್ತೆ. ನೀವು ಬೇಸನ್ನು ಎಷ್ಟು ನೀಟಾಗಿ ಸೆಟ್ ಮಾಡ್ತೀರೋ ನಿಮ್ಮ ಮೇಕಪ್ ಅಷ್ಟೇ ಬ್ಯೂಟಿಫುಲ್, ಫಿನಿಶ್ ಬ್ಯೂಟಿಫುಲ್ ಆಗಿ ಬರುತ್ತೆ. ಒಂದು ಲೆವೆಲ್ಗೆ ಸೆಟ್ ಆಯಿತು. ಆ್ಯಂಡ್ ಇದು ಕಾಂಪ್ಯಾಕ್ಟ್ ಪೌಡರ್ ಬಂದು ಮ್ಯಾಕ್. ನಾನು ಇದ್ರದ್ದು ಅಂದರೆ ಇದಕ್ಕೆ ರೀಪ್ಲೇಸ್ಮೆಂಟ್ ಕಾಣಕ್ಕೆ ಸಾಧ್ಯನೇ ಇಲ್ಲ, ಅಷ್ಟು ಚೆನ್ನಾಗಿದೆ ಈ ಕಾಂಪ್ಯಾಕ್ಟ್. ಇನ್ಫ್ಯಾಕ್ಟ್ ನಿಮ್ಗೆ ರೆಗ್ಯುಲರ್ ಯೂಸ್ ಮಾಡ್ತೀರಾ ಅಂತಂದರೆ, ಅಂದರೆ ರೆಗ್ಯುಲರ್ ಬೇಸಿಸಲ್ಲಿ ನೀವು ಕಾಲೇಜ್ಗೆ ಹೋಗೋದು ಅಥವಾ ಆಫೀಸ್ಗೆ ಹೋಗೋದು ಅಂತಂದರೆ ಫೌಂಡೇಶನ್ ಎಲ್ರಿಗೂ ಇಷ್ಟ ಆಗಲ್ಲ, ಇನ್ಕ್ಲೂಡಿಂಗ್ ಮೀ. ಎವ್ರಿ ಡೇ ನನಗೆ ಫೌಂಡೇಶನ್ ಇಷ್ಟ ಆಗಲ್ಲ. ಬಟ್ ಇದಿದೆ ಅಲ್ಲ, ಜಸ್ಟ್ ಪೌಡರ್ ಪ್ಯಾಡ್ ಮಾಡಿಬಿಟ್ರಿ ಅಂತಂದರೆ ನೀಟ್ ಫಿನಿಶ್ ಬರುತ್ತೆ. ಇನ್ಫ್ಯಾಕ್ಟ್ ಇದು ಪೌಡರ್ ಫೌಂಡೇಶನ್ನೇ, ಸ್ಟುಡಿಯೋ ಫಿಕ್ಸ್ ಇದು ಅಂತ, ಸಮ್ 3K ರೇಂಜ್ದಿದು. ಬಟ್ ಇದು ನಿಮ್ಗೆ 1 year 2 yearವರೆಗೂ ಬರುತ್ತೆ. ಹಾಗಾಗಿ ಕೆಲವೊಂದು ಸತಿ ಕಾಸ್ಟ್ಲಿ ಇದ್ರೂ ಯಾವಾಗ ವರ್ತ್ ಇರುತ್ತೆ, ಅದಕ್ಕೆ ಅಂದರೆ ಸೇಫ್ ಆನ್ ಸ್ಕಿನ್ ಇರುತ್ತೆ ಅಲ್ಲ, ಇಟ್ಸ್ ಗುಡ್ ದಟ್ ಯು ಇನ್ವೆಸ್ಟ್ ಆನ್ ಗುಡ್ ಪ್ರಾಡಕ್ಟ್ಸ್. ಹಾಗಾಗಿ ಇದನ್ನು ತಗೊಳ್ಳಿ. ನನ್ನ ಪೌಡರಲ್ಲಿ ಇದು ರಿಪ್ಲೇಸ್ಮೆಂಟ್ ಇದಕ್ಕೆ ಇದು ಬೆಟರ್ ಇದೆಯಾ ಅಂತ ಯಾವುದು ಇದಷ್ಟು ಬೆಟರ್ ಅನ್ಸಿಲ್ಲ. ಹಾಗಾಗಿ ಐ ವಿಲ್ ರೆಕಮೆಂಡ್ ಮ್ಯಾಕ್ ಪೌಡರ್ ಕಾಂಪ್ಯಾಕ್ಟ್ ಓನ್ಲಿ. ನೋಡಿ ಎಷ್ಟು ನೀಟ್ ಫಿನಿಶ್, ಮ್ಯಾಟ್, ಇಮಿಡಿಯೇಟ್ಲಿ ಮ್ಯಾಟ್ ಫಿನಿಶ್. ಓಕೆ, ಡನ್. ನೆಕ್ಸ್ಟ್ ಏನು ಅಂತಂದರೆ ಒಂದು ಸ್ವಲ್ಪ ಐಬ್ರೋನ ನೀಟಾಗಿ ಡಿಫೈನ್ ಮಾಡೋ ಥರದಲ್ಲಿ. ಇದು ಯಾವುದ್ರದ್ದು ಅಂತಂದರೆ ಪ್ರಾಬಬ್ಲಿ ದಿಸ್ ಈಸ್ ಫ್ರಮ್ ಮೆಬಿಲಿನ್ ಓನ್ಲಿ. ಇದು ಇರೇಸ್ ಆಗೋಗಿದೆ, ಯಾ ಮೋಸ್ಟ್ಲಿ ಬ್ರೌನ್ ಕಲರ್ಡ್ ಒನ್. ಇದನ್ನು ನಿಮ್ಮ ಐಬ್ರೋ ಎಲ್ಲೆಲ್ಲಿ ಗ್ಯಾಪ್ ಇರುತ್ತೆ 1 ಸ್ಟ್ರೋಕ್ ಸಾಕು. ಒಂದು ಸ್ಟ್ರೋಕ್ ಅನ್ನ ಹಾಕಿ ಇದನ್ನ ಬ್ರಷ್ ಮಾಡಬಹುದು. ಬ್ರಷ್ 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 ಬ್ರಷ್. ನೈಸ್. ನೆಕ್ಸ್ಟ್ ಏನು ಮಾಡೋಣ? ನೆಕ್ಸ್ಟ್ ಐ ಶ್ಯಾಡೋ ಹೋಗೋಣ. ಸೊ ನಾನು ರೆಡ್ ಸ್ಯಾರಿ ಹಾಕೊಳ್ಳೋದಕ್ಕೆ, ಪ್ಲಸ್ ಇವಾಗ ಫೆಸ್ಟಿವ್ ಸಾಲಾಗಿ ಹಬ್ಬ ಬರೋದಿದೆ ಅಲ್ವಾ, ಹಾಗಾಗಿ ನಾನು ತೋರಿಸಿರೋ ಲುಕ್ಕು ಕೂಡ ಸ್ಯಾರಿನೇ. ಸೊ ಇವಾಗ ನಾವು ಒಂದು ಸ್ವಲ್ಪ ಫೆಸ್ಟಿವ್ ಲುಕ್ ಹೋಗೋಣ. ಇದು ಆ್ಯಕ್ಚುಲಿ ಆಮ್ವೆ ಆಟಿಟ್ಯೂಡ್ದು ಐ ಶ್ಯಾಡೋ ಪ್ಯಾಲೆಟ್ ಇದು. ಸೊ ಇದರಲ್ಲಿ ನಿಮ್ಗೆ ಆಪ್ಷನ್ಸ್ ತುಂಬ ಇಲ್ಲ, ಬಟ್ ಕಲರ್ಸ್ ಹೇಗಿದೆ ಅಂತಂದರೆ ಇಂಡಿಯನ್ ಸ್ಕಿನ್ಗೆ ಸಖತ್ ಸೂಟ್ ಆಗುತ್ತೆ. ನೋಡಿ ನಮ್ಮ ಪವರ್ ಹೌಸ್ ಕಾಣಿಸ್ತಾ ಇದೆ ಇಲ್ಲಿ. ಓಕೆ, ಇದನ್ನು ತಗೋಣ, ಇದ್ರ ಜೊತೆಗೆ ಇದನ್ನು ಮಿಕ್ಸ್ ಮಾಡೋಣ. ಯಾ, ಈ ಸ್ಯಾಚುರೇಷನ್ಗಿಂತ ಇನ್ನೂ ಸ್ವಲ್ಪ ಜಾಸ್ತಿ ಇದ್ದರೆ ಓಕೆ ಅಂತ ಅನಿಸಿದ್ರೆ ಮಾಡ್ಕೊಂಡು ಹೋಗ್ಬೋದು. ಹಾಗಾಗಿ ಒಂದೇ ಸತಿ ಹಾಕಿ ಉಜ್ಜಬೇಡಿ. ನೆಕ್ಸ್ಟ್ ಇದಕ್ಕೆ ಆ್ಯಕ್ಚುಲಿ ಇದೇ ಗೋಲ್ಡನ್ನು ಹಾಕ್ಬೋದು, ಬಟ್ ನನ್ನ ಹತ್ರ ಒಂದು ಕ್ರೀಮ್ ಬೇಸ್ಡ್ ಪ್ರಾಡಕ್ಟ್ ಇದೆ, ಇದು ಶುಗರ್ದು. ಸೊ ಈ ಶುಗರ್ದು ಕ್ರೀಮ್ ಬೇಸ್ಡ್ ಪ್ರಾಡಕ್ಟನ್ನು ಇದನ್ನ ನೀವು ಲೈನರ್ ತರನೂ ಯೂಸ್ ಮಾಡಬಹುದು. ಆಕ್ಚುಲಿ ಇದನ್ನ ಲೈನರ್ ಆಗಿ ಯೂಸ್ ಮಾಡಬೇಕು, ಬಟ್ ನಾನು ಐ ಶ್ಯಾಡೋ ತರ ಯೂಸ್ ಮಾಡ್ತೀನಿ. ಇದು ಕೈಯಲ್ಲಿ ಮಾಡಿದ್ರೆ ಬೆಸ್ಟ್. ಈ ರೀತಿ ಕಾಣಿಸುತ್ತೆ.
ಆಕ್ಚುಲಿ ಇನ್ನೊಂದು ಸ್ವಲ್ಪ ಬ್ರೈಟ್ ಬರಬೇಕಿದು, ಗೋಲ್ಡನ್ ಫಿನಿಶೇ ಕಾಣಿಸ್ತಿಲ್ಲ. ಸೊ ಲೆಟ್ಸ್ ಗೋ ವಿತ್ ಆ್ಯಂಡ್ ದ ಆಟಿಟ್ಯೂಡ್. ಫಿಲ್ ಮಾಡೋಣ ಈ ಪೋರ್ಷನ್ ಅನ್ನು. ನೆಕ್ಸ್ಟ್ ಏನು ಮಾಡೋದು ಅಂತಂದರೆ, ಈ ರೀತಿದು ಒಂದು ಏನು ಬ್ರಷ್ ಅಂತಾರೆ ಇದಕ್ಕೆ ಗೊತ್ತಿಲ್ಲ, ಇದೇನೋ ಒಂದು ಬ್ರಷು. ಯಾವ ಐ ಶ್ಯಾಡೋನ ಇಲ್ಲಿ ಹಾಕಿರ್ತೀರಾ, ದ್ಯಾಟ್ಸ್ ಮೈ ಟೆಕ್ನಿಕ್, ನಂಗೆ ಅದು ಚೆನ್ನಾಗಿ ಅನಿಸುತ್ತೆ, ಅದಕ್ಕೋಸ್ಕರ ನಾನು ಮಾಡ್ತೀನಿ. ಆ ಐ ಶ್ಯಾಡೋನ ಇಲ್ಲಿ ಈ ಕಾರ್ನ್, ಇಲ್ಲಿ ಈ ಲೈನ್, ವಾಟರ್ ಲೈನ್ ಅಂತ ಹೇಳ್ತಾರಲ್ವ, ಅಲ್ಲಿ ಮಾಡಿ. ಓ ಫೊಗಾಟ್ ಆ್ಯಕ್ಚುಲಿ, ಇಲ್ಲಿ ಯಾರ್ಯಾರಿಗೆ ಇಲ್ಲಿ ಡಾರ್ಕ್ ಸರ್ಕಲ್ ಅಂತ ಇರುತ್ತೆ, ಸೊ ಅಂಥವರು ಈ ಥರದೊಂದು ಕನ್ಸೀಲರ್, ಇದು ಮೆಬಿಲಿನ್ದು ಫಿಟ್ಮಿನಾ, ನೋ ಇಟ್ಸ್ ಮೆಬಿಲಿನ್ ಫಿಟ್ಮಿ, ಎಸ್. ಇದನ್ನ ತಗೊಂಡು ನಿಮ್ಮ ಶೇಡ್ ಯಾವುದಿರುತ್ತೆ ಅದಕ್ಕಿಂತ 1 ಶೇಡ್ ಕಮ್ಮಿ ತಗೊಂಡು, ಕನ್ಸೀಲರ್ ಯಾವಾಗಲೂ ನಿಮ್ಮ ಆ್ಯಕ್ಚುಯಲ್ ಶೇಡ್ ಏನಿರುತ್ತೆ ಫೌಂಡೇಶನ್ಗಿಂತ 1 ಶೇಡ್ ಕಡಿಮೆ ತೊಗೊಳ್ಬೇಕು. ಬಿಕಾಸ್ ಇಲ್ಲಿ ವೈಟ್ ಕಾಣಿಸ್ಬೇಕು ಅನ್ನೋ ಕಾರಣಕ್ಕೋಸ್ಕರ ಇದನ್ನ ವೈಟ್ ತೊಗೊಂಡ್ರಿ ಅಂತಂದರೆ ಒಂದು ರೀತಿಯಲ್ಲಿ ಗ್ರೇ ಕಲರ್ ಕಾಣಿಸುತ್ತೆ, ಮತ್ತು ಮೇಕಪ್ ಲಿಟ್ರಲಿ ಆರ್ಟಿಫಿಷಿಯಲ್ ಕಾಣಿಸುತ್ತೆ. ಸೊ ನೀವು ಅದನ್ನು ಬಳಸ್ಬೋದು, ಯಾರಿಗೆ ಅವಶ್ಯಕತೆ ಇದೆ ಅವ್ರು ಬಳಸ್ಬೋದು. ಬಟ್ ನನಗೆ ಈ ರೀತಿ ಕಣ್ಣು ಮತ್ತು ಕೆನ್ನೆ ಸೆಗ್ರಿಗೇಷನ್ ಕಾಣೋದು ಚೆನ್ನಾಗಿ ಅನಿಸುತ್ತೆ ನನಗೆ. ಹಾಗಾಗಿ ನನಗೆ ಇಲ್ಲೊಂದು ಸ್ವಲ್ಪ, ಎಲ್ರಿಗೂ ಈ ಪೋರ್ಷನ್ ಸ್ವಲ್ಪ ಡಾರ್ಕ್ ಇದ್ದೇ ಇರುತ್ತೆ, ಬಟ್ ನನಗೆ ಅದು ಹಾಗೆ ಇದ್ರೇ ಚೆನ್ನಾಗಿ ಫೀಲ್ ಆಗುತ್ತೆ. ಹಾಗಾಗಿ ಐ ಆಮ್ ನಾಟ್ ಗೋಯಿಂಗ್ ಟು ಕನ್ಸೀಲ್. ಸೊ ಎನಿವೆ, ಇದನ್ನು ಈ ರೀತಿಯಲ್ಲಿ ರಬ್ ಮಾಡಬೇಕು. ಇದೇನಪ್ಪ ಅಂತಂದರೆ, ನಿಮಗೆ ನೆಕ್ಸ್ಟ್ ನೀವು ಇಲ್ಲಿ ಕಾಜಲ್ ಹಾಕಲಿಲ್ಲ ಅಂತಂದ್ರೂ ಕಣ್ಣನ್ನು ಡಿಫೈನ್ ಮಾಡಿದ ಹಾಗೆ ರಬ್ ಮಾಡಬೇಕು. ಇಲ್ಲ ಅಂತಂದರೆ ಅದು ಫಿನಿಶ್ ನೀಟಾಗಿ ಕಾಣಿಸಲ್ಲ. ಓಕೆ, ನವರಾತ್ರಿ ಬರ್ತಾ ಇದೆ. ಯಾರ್ಯಾರ್ದು ಏನೇನು ಪ್ಲಾನ್ಸ್ ಇದೆ ಕಮೆಂಟ್ ಮಾಡಿ ಹೇಳಿ. ಯಾರ್ಯಾರು ಉಪವಾಸ ಮಾಡ್ತಿದ್ದೀರಾ, ಯಾರ್ಯಾರು ಒಂದಿನ ಉಪವಾಸ ಮಾಡ್ತಿದ್ದೀರಾ, ಯಾರ್ಯಾರು 9 ದಿನನೂ ಮಾಡ್ತೀರಾ. ನಾನು ಆ್ಯಕ್ಚುಲಿ ಲೈಫಲ್ಲಿ ಯಾವತ್ತೂ ಉಪವಾಸ ಮಾಡಿರಲಿಲ್ಲ, ಆಯಿತಾ. ಹೆಂಗೆ ಅಂತಂದರೆ, ನಂಗೆ ಅರ್ಧ ಗಂಟೆ ಆ ಕಡೆ ಈ ಕಡೆ ಊಟಕ್ಕಾಯ್ತು ಅಂತಂದರೆ ಫುಲ್ ಹೊಟ್ಟೆ ಎಲ್ಲ ಅಪ್ಸೆಟ್ ಆಗುವಷ್ಟು ಐ ವಾಸ್ ದ್ಯಾಟ್ ಪರ್ಟಿಕ್ಯುಲರ್. ಬಟ್ ಲಾಸ್ಟ್ ಟೈಮ್ ಸುಮ್ಮನೆ ನೋಡೋಣ ನನ್ನ ಪೇಷನ್ಸ್ ಲೆವೆಲ್ ಎಷ್ಟಿದೆ ಅಂತ. ತುಂಬ ಜನ ಹೇಳಿದ್ರು 2 ದಿವಸ ಊಟ ಮಾಡಲಿಲ್ಲ ಅಂತಂದ್ರೆ ಸಖತ್ ಕೋಪ ಬರುತ್ತೆ, ಹಾಗೆ ಹೀಗೆ ಅಂತಲ್ಲ. ಐ ಜಸ್ಟ್ ವಾಂಟೆಡ್ ಟು ಟೆಸ್ಟ್ ಮೈ ಪೇಷನ್ಸ್ ಲೆವೆಲ್. ಸೊ ನಾನು ಶುರು ಮಾಡಿದೆ. ಆ್ಯಂಡ್ ಆ್ಯಕ್ಚುಲಿ 9 ಡೇಸ್ ನಾನು ಉಪವಾಸ ಮಾಡಿದ್ದೆ. 9 ಡೇಸ್ ಅಂದರೆ ಹೊಟ್ಟೆಗೇನು ಇಲ್ಲದ್ದೆಲ್ಲ ಇಲ್ಲ, ಬಟ್ ಓನ್ಲಿ ಫ್ರೂಟ್ಸ್ ಆ್ಯಂಡ್ ಓನ್ಲಿ ವೆಜಿಟೇಬಲ್ಸ್, ಆ ರೀತಿ ಇದು ಮಾಡಿದ್ದಿದೆ. ಬಟ್ 2 ಡೇಸ್ ಆದಮೇಲೆ ಎಲ್ಲರೂ ಹೇಳಿದ ಕೋಪ ಬರುತ್ತೆ ಅಂತ, ಬಟ್ ನನಗೆ ಆ್ಯಕ್ಚುಲಿ ಎಷ್ಟು ಪೀಸ್ಫುಲ್ ಅನ್ನಿಸ್ತು ಅಂತಂದರೆ, ಸಖತ್ ಚೆನ್ನಾಗಿ ಅನ್ನಿಸ್ತು ಉಪವಾಸ ಮಾಡಿದ್ದು. ಅಂದರೆ ಫಿಸಿಕಲಿ, ಮೆಂಟಲಿ, ಇಮೋಷ್ನಲಿ ಒಂಥರ ಪೀಸ್ಫುಲ್ ಆಗಿತ್ತು. ಈ ವರ್ಷನೂ ಮಾಡೋ ಪ್ಲ್ಯಾನ್ ಇದೆ, ಇಫ್ ಎಟ್ ಆಲ್ ಐ ಆಮ್ ನಾಟ್ ಟ್ರಾವೆಲಿಂಗ್, ನೋಡೋಣ. ಸೊ ಇದು ಲೈನರ್. ನನಗೆ ಯೂಶುವಲ್ ಆಗಿ ಹೆಂಗೆ ಅಂತಂದರೆ, ಇಲ್ಲಿ ಒಂದು ಸಿಂಗಲ್ ಪೂರ ಲೈನನ್ನು ಎಳೆದು ಬಿಟ್ಬಿಟ್ರೆ ಚೆನ್ನಾಗಿ ಕಾಣಿಸುತ್ತೆ. ಬಟ್ ಇವಾಗ ಒಂದು ಸ್ವಲ್ಪ ಕಾಜಲ್ ಕಾಣಿಸೋ ಥರದಲ್ಲಿ, ಅಥವಾ ಒಂದು ಸ್ವಲ್ಪ ಫೆಸ್ಟಿವ್ ವೈಬ್ ಕೊಡೋದಕ್ಕೆ ಲೆಟ್ಸ್ ಡೂ ಥಿಕ್ಕರ್ ಲೈನ್. ಇದ್ರದ್ದು ಯಾವುದು ಅಂದರೆ, ಇದು ನಾನು ಆ್ಯಕ್ಚುಲಿ ಕ್ರೆಡ್ಡಲ್ಲಿ ಆರ್ಡರ್ ಹಾಕಿದ್ದು. ಕ್ರೆಡ್ ಅಂತ ಒಂದು ಆ್ಯಪ್ ಇದೆ. ಸೊ ಇದೇನಂತಂದರೆ ಮಿರಾಜ್ ಲಂಡನ್ ಅಂತೆ. ಇದು ಸ್ವಲ್ಪ ಶೈನಿ ಫೀಲಿಂಗ್ ಇದೆ, ನೋಡೋಣ. ಇದು ಆ್ಯಕ್ಚುಲಿ ಲೈನರ್ ಸರಿ ಇಲ್ಲ, ಥಿಕ್ಕೇ ಇದೆ. ಸೊ ಪೂರ ಕೊಟ್ಟಿದ್ದಿದ್ರೆ ನೀಟಾಗಿ ಎಣಿಬೋದಿತ್ತು. ಲೆಟ್ಸ್ ಸಿ. ಇದನ್ನು ಥಿಕ್ ಮಾಡಿ ಲೆಟ್ಸ್ ಡೂ ಒನ್ ಥಿಂಗ್. ಈ ಕಡೆಯಿಂದ ಬ್ರಷ್ ಮಾಡೋಣ. ಇದನ್ನು ಹೆಂಗೆ ಬ್ರಷ್ ಮಾಡೋಣ? ಬ್ಲ್ಯಾಕ್ ಕಲರ್ದು ಇದರಲ್ಲಿ ಇದಿದೆ ಅಲ್ಲ, ಇದನ್ನ ತಗೊಂಡು ನೀಟ್ ಫಿನಿಶ್ ಬಂದಿದೆ. ಇವಾಗ ನೆಕ್ಸ್ಟ್ ಏನಂತಂದರೆ, ನೀಟಾಗಿ ಚಿನ್ ಕಟ್ ಆ್ಯಂಡ್ ನೋಸ್ ಕಟ್. ಆ್ಯಕ್ಚುಲಿ ಇದು ಗೇಮ್ ಚೇಂಜರ್, ಆಯಿತಾ. ನೀವು ಪ್ರಾಪರಾಗಿ ಚಿನ್ ಕಟ್ಟನ್ನು ಮಾಡೋದು ಕಲ್ತ್ರಿ ಅಂತಂದರೆ, ನೋಸ್ ಕಟ್ಟನ್ನು ಮಾಡಿದ್ರಿ ಅಂತಂದರೆ, ಈ ಫೋಟೋಶೂಟ್ಸ್ ಎಲ್ಲ ಮಾಡ್ತಾರಲ್ವ, ಆ ಫೋಟೋಶೂಟ್ಸಲ್ಲಿ ನೋಡಿರೋರನ್ನ ನೋಡಿಕೊಂಡು ಡೈರೆಕ್ಟಾಗಿ ನೋಡಿದ್ರೆ ಎಷ್ಟೋ ಸತಿ ನಮ್ಗೆ ಗುರ್ತೇ ಸಿಗಲ್ಲ. ದ್ಯಾಟ್ಸ್ ದ ಗೇಮ್ ಅಬೌಟ್ ಚಿನ್ ಕಟ್ ಆರ್ ನೋಸ್ ಕಟ್. ಇದು ಯಾವ ಬ್ರ್ಯಾಂಡ್ ಅಂತ ಗೊತ್ತಾಗ್ತಾ ಇಲ್ಲ. ಬೆಲ್ಲಾ ವಾಸ್ಲಿನಾ, ಏನೋ ಒಂದು ಬ್ರ್ಯಾಂಡು. ಇದು ನಾನು ನೈಕಾದಲ್ಲಿ ತರಿಸಿದ್ದೆ. ಇದು ಕ್ರೀಮ್ ಬೇಸ್ಡ್ ಇದೆ. ಸೊ ನಾನೇನು ಮಾಡ್ತೀನಿ ಅಂತ ಹೇಳ್ತೀನಿ. ಇದು ಪ್ರೊಫೆಷ್ನಲ್ ಹೌದೋ ಅಲ್ವೋ ನನಗೆ ಗೊತ್ತಿಲ್ಲ. ಸೊ ನಾನು ನನ್ನ ಜಾಲೈನ್ ಏನಿರುತ್ತೆ ಅದು
ಇದು. ಪ್ಲಸ್ ಇನ್ನೊಂದು ಏನು ಮಾಡ್ತೀನಿ ಅಂತಂದರೆ ಇಲ್ಲಿ ಶ್ಯಾಡೋ ಎಫೆಕ್ಟ್ಗೆ ಹೀಗೆ ಮಾಡ್ತೀನಿ. ನೆಕ್ಸ್ಟ್ ನೋಸ್ ಬ್ರಿಡ್ಜ್ ಇರುತ್ತಲ್ಲ ಅದು ಸೇಮ್ ಎಂಡ್ ಮೂಗನ್ನ ಸ್ವಲ್ಪ ಶಾರ್ಪ್ ಫೀಲಿಂಗ್ ಕೊಡುತ್ತೆ ಇದು. ಡನ್. ಆ್ಯಂಡ್ ದಿಸ್ ಪೋರ್ಷನ್ ಎಲ್ಲಿ ಕೂದಲದ್ದು ಇದು ಏನು ಹೇಳ್ತಾರೆ, ಅದು ಏನು ಹೇಳ್ತಾರೆ ಗೊತ್ತಿಲ್ಲ, ಏನೋ ಹೇಳ್ತಾರೆ, ಆದರೆ ಈ ಪೋರ್ಷನ್ಗೇನೋ ಹೇಳ್ತಾರೆ, ಸೈಡ್ ಲಾಕ್ಸ್. ಯಾ, ಈ ಸೈಡ್ ಲಾಕ್ಸ್ ಇರೋ ಕಡೆ ಜಸ್ಟ್ ಇಷ್ಟೇ. ಇದಿಷ್ಟನ್ನ ಮಾಡಿಕೊಂಡು ಈ ರೀತಿ ಒಂದು ಬ್ಯೂಟಿ ಬ್ಲೆಂಡರನ್ನು ತಗೊಂಡು, ಈ ಬ್ಯೂಟಿ ಬ್ಲೆಂಡರನ್ನು ಒಂದು ಸ್ವಲ್ಪ ನೀರು ಸ್ಪ್ರೇ ಮಾಡಿ, ನಾನು ಆಲ್ರೆಡಿ ಮಾಡಿ ಇಟ್ಟಿದ್ದೀನಿ ಇದನ್ನು, ನಾನು ಆ್ಯಕ್ಚುಲಿ ವಾಶ್ ಮಾಡಿ ಇಟ್ಟಿದ್ದೀನಿ. ಸೊ ಇದು ಸ್ವಲ್ಪ ಡ್ಯಾಂಪ್ಡ್ ಆಗಿರಬೇಕು. ಅದನ್ನು ತಗೊಂಡು ನೀಟಾಗಿ ಇಷ್ಟು ಮಾಡಿ ಜಸ್ಟ್ ನಿಮ್ಮ ಮುಖಕ್ಕೆ ಒಂದು ಶ್ಯಾಡೋ ಕೊಡುತ್ತೆ ಅದು. ಈಗ ಹಿಂಗೆ ಬಂದಿರೋದ್ರಕ್ಕಿಂತ ಸಿ ದ ಡಿಫ್ರೆನ್ಸ್. ಇಲ್ಲಿ ಹೆಂಗೆ ಅಂತಂದರೆ ಇಲ್ಲಿಂದ ಪೋರ್ಷನ್ ಇದೆ ಅನ್ನೋ ಥರದಲ್ಲಿ ಅನ್ಸುತ್ತೆ, ಇಲ್ಲಿ ಈ ರೀತಿ ಕಾಣಿಸ್ತಾ ಇದೆ. ಇದೆಲ್ಲ ಆ್ಯಕ್ಚುಲಿ ನಿಮಗೆ ಸ್ಟುಡಿಯೋದಲ್ಲಿ ಲೈಟ್ಸ್ ಮುಂದೆ ಇಟ್ ಮ್ಯಾಟರ್ಸ್ ಅ ಲಾಟ್ ಆ್ಯಕ್ಚುಲಿ. ಇವಾಗ ಡೈರೆಕ್ಟ್ ಲೈಟಲ್ಲಿ ಸನ್ಲೈಟಲ್ಲಿ ನೋಡುವಾಗ ಏನು ಡಿಫ್ರೆನ್ಸ್ ಆಯಿತು ಅಂತ ಅನಿಸ್ಬಹುದು, ಬಟ್ ಇಟ್ ಈಸ್ ಗೋಯಿಂಗ್ ಟು ಮೇಕ್ ಅ ಡಿಫ್ರೆನ್ಸ್, ಅ ಬಿಗ್ ಡಿಫ್ರೆನ್ಸ್. ಈ ಪೋರ್ಷನ್ನು ಹಾಗೆ. ಸೊ ನಿಮ್ಗೆ ಇನ್ನೂ ಹಿಂಗೆ ಕಾಣಿಸ್ಬೇಕು ಅಂತ ಇರುತ್ತಲ್ಲ, ಕೆಲವೊಂದು ಜೋಳಿಗೆ ಹಿಂಗೆ ಫೋಟೋ ತಗೊಂಡಿರ್ತಾರಲ್ಲ, ಸೊ ಆ ಜೋಳಿ ಏನ್ ಬೇಕು ಅಂತಂದ್ರೆ ಜಸ್ಟ್ ಇಲ್ಲಿಂದ ಕಟ್ ಮಾಡ್ತಾ ಬರಬೇಕು. ಮೂಗಿಗೆ ಮೂಗು ಒಂದು ಸ್ವಲ್ಪ ಸ್ಲಿಮ್ ತರ ಕಾಣಿಸ್ತಿದೆ, ಸ್ಲಿಮ್ ಆಗಿಲ್ಲ, ಕಾಣಿಸ್ತಿದೆ. ದಟ್ಸ್ ದ ಬ್ಯೂಟಿ ಆಫ್ ಮೇಕಪ್. ನೆಕ್ಸ್ಟ್ ಏನು ಮಾಡ್ತೀವಿ, ನೆಕ್ಸ್ಟ್ ಆಲ್ಮೋಸ್ಟ್ ಡನ್. ಓಕೆ, ನಾನು ಇವಾಗ ಏನು ಮಾಡ್ತಾ ಇದ್ದೀನಿ ಅಂತಂದರೆ, ನಾನು ಇದನ್ನು ಯೂಶ್ವಲ್ ಆಗಿ ಯಾವ ಲಿಪ್ಸ್ಟಿಕನ್ನು ಹಾಕ್ತೀನಿ ಆ ಲಿಪ್ಸ್ಟಿಕ್ದೇ ಟಿಂಟನ್ನು ಯೂಸ್ ಮಾಡ್ತೀನಿ. ಬಟ್ ಇವಾಗ ನಮ್ಮ ಹತ್ರ ಆಪ್ಷನ್ ಇದೆ, ಐ ಶ್ಯಾಡೋವನ್ನೇ ಚೀಕ್ ರೋಸ್ ಥರ ಯೂಸ್ ಮಾಡ್ತೀನಿ. ಸೊ ಲೆಟ್ಸ್ ಯೂಸ್ ದಿಸ್ ಬ್ಲಷ್, ಲೆಟ್ಸ್ ಮೇಕ್ ಇಟ್ ಆ್ಯಸ್ ಅ ಬ್ಲಷ್. ಏನಂದರೆ ಈ ರೀತಿ ದ ಅದರ್ ಸೈಡ್ ಆಫ್ ದ ಬ್ರಷ್ ಯು ಆರ್ ಗೋಯಿಂಗ್ ಟು ಟೇಕ್ ಆ್ಯಂಡ್ ದೆನ್ ಡ್ಯಾಬ್ 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 ಡ್ಯಾಬ್. ಬಟ್ ಇದೆಲ್ಲದನ್ನು ಹಾಗೆ ಫೇಸ್ಗೆ ಹಾಕಿದ್ರೆ ತುಂಬ ಎಜ್ಜಿಯಾಗಿ ಕಾಣಿಸುತ್ತಿದ್ದು. ಇದು ಮಾಡಿ ಒಂದ್ಸತಿ ಈ ಕಡೆ ಮಾಡಿ, ದೆನ್ ನೆಕ್ಸ್ಟ್ ಈ ಕಡೆ ಹಾಗೆ ಒಂದ್ಸತಿ ಈ ರೀತಿ ಉದುರಿಸ್ಕೊಂಡು ನೆಕ್ಸ್ಟ್ ಬ್ರಷ್ ಹಚ್ಚುವಾಗ ಯೂಶುವಲ್ ಆಗಿ ಸ್ಮೈಲ್ ಮಾಡ್ಕೊಂಡು ಮಾಡಿದ್ರೆ ಯಾವ ಪೋರ್ಷನ್ ಹೈಲೈಟ್ ಮಾಡಬೇಕು ಅನ್ನೋದು ಗೊತ್ತಾಗುತ್ತೆ. ಇವಾಗ ಅದೊಂದು ಡಬ್ಲ್ಯೂ ಟೆಕ್ನಿಕ್ ಬೇರೆ ಬಂದಿದೆ ಆ್ಯಂಡ್ ಐ ಲವ್ ದ್ಯಾಟ್. ಓಕೆನಾ, ಹೇಗೆ ಅಂತಂದರೆ ಕ್ರೀಮ್ ಬೇಸ್ಡ್ ಬ್ಲಷ್ ಇತ್ತು ಅಂತಂದರೆ ನೀವು ಹಿಂಗೆ ತೊಗೊಂಡು ಇಲ್ಲಿಂದ ಹಂಗೆ ತೊಗೊಂಡು ಮೂಗಿಗೆ ಹೋಗಿ ಹಿಂಗೆ ಹೋಗಿ ಇಟ್ಸ್ ಲೈಕ್ ಮೇಕಿಂಗ್ ಔ ಡಬ್ಲ್ಯೂ ಆನ್ ದ ಫೇಸ್. ಅದು ಹೆಂಗೆ ಅಂತಂದರೆ ನಿಮಗೆ ಸನ್ ಕಿಸ್ಡ್ ಲುಕ್ಕನ್ನು ನ್ಯಾಚುರಲ್ ಇವಾಗ ಓಡ್ಕೊಂಡು ಬಂದರೆ ಮುಖಕ್ಕೊಂದು ಗ್ಲೋ ಬರುತ್ತಲ್ವಾ. ಒಂದು 10 ಕಿಲೋಮೀಟ್ರ್ ಓಡೋಗಿ ಹಾಗೆ ಮುಖ ನೋಡ್ಕೊಂಡ್ರಿ ಕನ್ನಡಿಯಲ್ಲಿ ಅಂತಂದರೆ ಸಖತ್ ಕ್ಯೂಟಾಗಿ ಕಾಣಿಸ್ತೀರಾ, ಪಿಂಕ್ ಆಗಿ ಕಾಣಿಸ್ತೀರಾ. ಬಟ್ ಈ ಪೋರ್ಷನ್ ಹೈಲೈಟ್ ಆಗಿ ಅದು ಒಂಥರ ಸನ್ ಕಿಸ್ಡ್ ಥರ ಬರುತ್ತೆ. ಬಟ್ ಇವಾಗ ನಾವು ಟ್ರೆಡಿಷನಲ್ ಲುಕ್ ಮಾಡ್ತಾ ಇರೋದಕ್ಕೆ ಎಲ್ಲಿ ಬ್ಲಷ್ ಹಚ್ಚಬೇಕು ಅಲ್ಲೇ ಹಚ್ಚೋಣ. ಇನ್ನೊಂದು GRWM ಅಲ್ಲಿ ಫುಲ್ ಬೀಚ್ ಲುಕ್ ಮಾಡೋಣ. ಓಕೆ, ಆಮೇಲೆ ಇಲ್ಲೊಂಚೂರು ನೆಕ್ಸ್ಟ್ ಏನು ಅಂತಂದರೆ ಹೈಲೈಟರ್. ಆ್ಯಂಡ್ ಐ ಆಮ್ ಅ ಫ್ಯಾನ್ ಆಫ್ ಹೈಲೈಟರ್. ನನ್ನ ಹತ್ರ ಒಂದು 2-3 ಹೈಲೈಟರ್ ಇದೆ. ಸುಮ್ಮನೆ ಇಲ್ಲಿಷ್ಟು ಹಚ್ಚಿಬಿಟ್ವಿ ಅಂತಂದರೆ, ಸೊ ಇದು ಹೈಲೈಟರ್ ಬಂದರು, ಇದು ಸ್ಟಿಕ್ ಆ್ಯಕ್ಚುಲಿ ಮಾಸ್ಟರ್ ಸ್ಟ್ರೋಬಿಂಗ್ ಕ್ರೀಮ್ ಅಂತ ಮೆಬಿಲಿನ್ದು. ಬಟ್ ಇನ್ನೊಂದು ಯಾವುದೋ ಒಂದು ನನ್ನ ಹತ್ರ ಪ್ರಾಡಕ್ಟ್ ಇದೆ, ನೈಕಾದು ಸ್ಟ್ರೋಬ್ ಕ್ರೀಮ್ ಆ್ಯಂಡ್ ಮ್ಯಾಕ್ದು ಇನ್ನೊಂದು ಸ್ಟ್ರೋಬ್ ಕ್ರೀಮ್ ಬರುತ್ತೆ. ನಿಮಗೆ ಮಿನೀಸಲ್ಲೂ ಸಿಗುತ್ತೆ ಆ್ಯಂಡ್ ಇಷ್ಟು ಉದ್ದದ್ದು, ಅದನ್ನು ನೀವು ಮಾಯ್ಶ್ಚರೈಸರ್ ಥರನೂ ಯೂಸ್ ಮಾಡ್ಬೋದು. ಬಟ್ ಇವಾಗ ಸದ್ಯಕ್ಕೆ ಇದನ್ನು ಯೂಸ್ ಮಾಡೋಣ, ಸ್ಟಿಕ್ ಈಸಿ ಅಲ್ವಾ. ಸೊ ಇದು ನಾರ್ಮಲ್ ಇದೆ, ಹಿಂಗೆ ಇಟ್ಕೊಂಡು ಇದರಲ್ಲಿ ಪಿಂಕ್ ಶೇಡ್ ಬರುತ್ತೆ, ಗೋಲ್ಡನ್ ಶೇಡ್ ಬರುತ್ತೆ. ಇದನ್ನ ಹಿಂಗೆ ಇಟ್ಕೊಂಡು ಕೈಯಲ್ಲಿ ಮಾಡಿದ್ರೆ ಬೆಸ್ಟ್. ಇದಿಷ್ಟು ಚೀಕ್ ಬೋನ್ ಪೋರ್ಷನ್ ಹೈಲೈಟ್ ಆಗುತ್ತೆ. ನೆಕ್ಸ್ಟ್ ನೋಸ್. ನೆಕ್ಸ್ಟ್ ಜೊತೆ ಈ ಐಬ್ರೋಸ್ದು ಸಮ್ ಬೋನ್ ಅಂತಾರೆ, ಅದಕ್ಕೆ ಏನು ಬೋನು ನೆನಪಾಗ್ತಾ ಇಲ್ಲ, ಬಾಯಲ್ಲಿದೆ ಬರ್ತಾ ಇಲ್ಲ. ಈ ಬೋನ್ ಪೋರ್ಷನಲ್ಲೂ ಲೆಟ್ಸ್ ಅಪ್ಲೈ ಅ ಲಿಟ್ಲ್ ಬಿಟ್ ಆಫ್ ಹೈಲೈಟರ್. ಡನ್. ಈ ರೀತಿ
ನೆಕ್ಸ್ಟ್ ಕೆಳಗಡೆ ಕಾಜಲ್ ಹಾಕಬೇಕು. ಕಾಜಲ್ ಹಾಕೋದು ಹೆಂಗೆ ಅಂತಂದ್ರೆ ಇಟ್ ಡಿಪೆಂಡ್ಸ್ ಆನ್ ದ ಅಟೈರ್. ಫಾರ್ ಎಕ್ಸಾಂಪಲ್ ನಾನು ಇವಾಗ ಕುರ್ತಾ ಹಾಕ್ತಾ ಇದ್ದೀನಿ ಅಥವಾ ಸಮ್ ಪಾರ್ಟಿ ವೇರ್ ಸಾರಿ ಹಾಕ್ತಾ ಇದ್ದೀನಿ ಅಂತಂದ್ರೆ ಐ ವುಡ್ ಲೈಕ್ ಟು ಕೀಪ್ ಇಟ್ ಲೈಕ್ ದಿಸ್ ಓನ್ಲಿ. ಒಂದು ಮಸ್ಕರ ಹಾಕೊಂಡ್ಬಿಟ್ರೆ ಸೊ ಕೆಳಗಡೆ ಕಾಜಲ್ ಅನ್ನೋದು ಅವಶ್ಯಕತೆ ಇರಲ್ಲ. ಬಟ್ ನಾವ್ ವಿ ಆರ್ ಮೇಕಿಂಗ್ ಟ್ರೆಡಿಷನಲ್ ಲುಕ್, ಸೊ ಲೆಟ್ಸ್ ಗೋ ವಿತ್ ಕಾಜಲ್. ಕಾಜಲ್ ಹಾಕಿದ್ರೆ ಕಂಪ್ಲೀಟ್ ಡಿಫ್ರೆಂಟ್ ಲುಕ್ಗೆ ಬರುತ್ತೆ ಇವಾಗ. ದಿಸ್ ಈಸ್ ಫ್ರಮ್ ಮ್ಯಾಕ್. ಓಕೆ, ಒಂದು ಸ್ಟ್ರೋಕ್ ಹಿಂಗೆ ಕಾಣಿಸ್ತಿದೆ, ಇನ್ನೊಂದು ಸ್ಟ್ರೋಕ್ ಹಾಕೋಣ. ಆ್ಯಂಡ್ ಮೇಲ್ಗಡೆ ಟೈಟ್ ಲೈನಿಂಗ್ ಅಂತ ಹೇಳ್ತಾರೆ. ಹೆಂಗೆ ಅಂದರೆ ಇಟ್ ಲುಕ್ಸ್ ಸ್ಕೇರಿ, ಬಟ್ ನಿಮಗೆ ಪ್ರಾಕ್ಟೀಸ್ ಆಯಿತು ಅಂತಂದರೆ ಇಟ್ಸ್ ವೆರಿ ಈಸಿ. ಹಿಂಗೆ ಇಟ್ಕೊಂಡು ಮಾಡಿ ಹಿಂಗೆ ಟೈಟ್ ಲೈನಿಂಗ್ ಮಾಡಿದ್ವಿ ಅಂತಂದರೆ ಮೇಲ್ಗಡೆ ವಾಟರ್ ಲೈನ್ಗೂ ಹಾಕ್ತೀವಿ ಅಂತಂದರೆ ಆ್ಯಕ್ಚುಲಿ ಮಸ್ಕರ ಅವಶ್ಯಕತೆ ಇಲ್ಲ. ಡನ್. ಮಸ್ಕರ ಲಾಸ್ಟ್, ದ ಗೇಮ್ ಚೇಂಜರ್. ಕ್ಲೋಸಲ್ ಮಸ್ಕರ. ಯೂಶುವಲ್ ಆಗಿ ಮಸ್ಕರದಲ್ಲಿ ಎಲ್ಲರ ಕೈ ಹೇಳಿರೋದಿದೆ. ಫಸ್ಟ್ ಏನ್ ಮಾಡಬೇಕು ಅಂದ್ರೆ ಟೆಕ್ನಿಕ್ ಹೇಳ್ಕೊತೀನಿ. ಈ ರೀತಿ ಒಂದು ಸ್ವಲ್ಪ ವಾರ್ಮ್ ಅಪ್ ಮಾಡ್ಬೇಕನ್ನ. ಇದು ವಾರ್ಮ್ ಅಪ್ ಆದ್ಮೇಲೆ ಎಕ್ಸ್ಟ್ರಾ ಇರೋದೆಲ್ಲ ತೆಗಿಬೇಕು ಎಲ್ಲ. ನೆಕ್ಸ್ಟ್ ಹಿಂಗೆ ತಗೊಂಡು ನೋಡಿ ಈ ಕಣ್ಗೂ ಎಷ್ಟು ಡಿಫ್ರೆನ್ಸ್ ಇದೆ. ನೆಕ್ಸ್ಟ್ ಅದಾದ್ಮೇಲೆ ಈ ಸೈಡ್ ಇರತ್ತಲ್ಲ ಆ ಸೈಡ್ಗೂ ಹಾಕ್ಬೇಕು. ಮತ್ತೆ ಲಿಫ್ಟ್ 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 ಲಿಫ್ಟ್. ಈಗ ನಮ್ಮ ಪ್ರೊಫೆಷನಲ್ ಲಿಜಿಟ್ ಮೇಕಪ್ ಲುಕ್ ಅನ್ನೋದು ಮುಗಿದಿದೆ. ಆದರೆ ನಾವು ಈಗ ಸ್ಯಾರಿ ಹಾಕ್ಕೊಳ್ತೀವಿ. ಸ್ಯಾರಿ ಹಾಕ್ಕೊಂಡು ಹೇರ್ ಸ್ಟೈಲ್ ಎಲ್ಲ ನೀಟಾಗಿ ಮಾಡಿಕೊಂಡು ಹೇಗೆ ಕಾಣಿಸುತ್ತೀವಿ ಅನ್ನೋದನ್ನ ಬನ್ನಿ ನೋಡೋಣ ಫ್ರೆಂಡ್ಸ್. ಬಿಂದಿ ಹಾಕೊಂಡು ಬರ್ತೀನಿ. ಸೊ ಹೇಗಿರುತ್ತೆ ಟ್ರಾನ್ಸಿಷನ್? ಗೋ. ತಂಟನಾ. ಸೊ ನೀಟಾಗಿ ಸ್ಯಾರಿ ಉಟ್ಕೊಂಡು, ಹಬ್ಬ ಅಂತಂದ್ರೆ ಅದಕ್ಕೊಂದು ವೈಬ್ರೆಂಟ್ ಕಲರ್ ಇರಬೇಕು, ಅದಕ್ಕೋಸ್ಕರ ರೆಡ್ ಸ್ಯಾರಿ ಜೊತೆಗೆ ಈ ನೆಕ್ ಪೀಸನ್ನು ಹಾಕ್ಕೊಂಡು, ಜುಮ್ಕಿನ ಹಾಕ್ಕೊಂಡು, ಬಳೆನ ಹಾಕ್ಕೊಂಡು ಎಲ್ಲ ಸೆಟ್. ಬಟ್ 2 ಬಾಕಿ ಉಳಿದಿದೆ. ಒಂದು ಬಿಂದಿ, ಇನ್ನೊಂದು ಲಿಪ್ಸ್ಟಿಕ್. ಮೊದಲು ಬಿಂದಿ ಇಡೋಣ. ಇವಾಗ ಲುಕ್ ಹೇಗೆ ಚೇಂಜ್ ಆಗುತ್ತೆ ನೀವೇ ನೋಡಿ. Perfect. ನೆಕ್ಸ್ಟ್ ಲಿಪ್ಸ್ಟಿಕ್ ಇವಾಗ ನಾನು ವೈಬ್ರೆಂಟ್ ಕಲರೇ ಹಾಕ್ತಾ ಇದ್ದೀನಿ. ಇದು ಮೆಬಿಲಿಂದು ಇಂಟೆನ್ಸ್ ಕ್ರೇಯಾನ್ ಅಂತ, ರೆಡ್ ಕಲರ್ದು. ಹಬ್ಬಕ್ಕೆಲ್ಲ ಸೂಟ್ ಆಗುತ್ತೆ. ಹಾಗಾಗಿ ರೆಡ್ ಕಲರ್ ಹಿಂಗೆ ಮಾಡಿಬಿಟ್ಟು ಕೈಯಲ್ಲಿ ನೀಟಾಗಿ ಹೀಗೆ ಸ್ಪ್ರೆಡ್ ಮಾಡಬೇಕು. ನನಗೆ ಈ ಲಿಪ್ಸ್ಟಿಕ್ಗಳಿಗಿಂತ ಲಿಪ್ ಬಾಮ್ಸ್ ಇಷ್ಟ, ಬಟ್ ಲಿಪ್ ಬಾಮ್ ಇವಾಗ ಬೇಡ. ಇದನ್ನೊಂದು ಸ್ವಲ್ಪ ಲೈಟ್ ಮಾಡೋಣ. ಇದು ಮ್ಯಾಕ್ದು ಲಿಪ್ ಗ್ಲಾಸ್, ಕಲರ್ ಲೈಟ್ ಇದೆ, ಅದಕ್ಕೋಸ್ಕರ ಈ ರೀತಿ ಶೈನು ಇರುತ್ತೆ ಪ್ಲಸ್ ಮಾಯ್ಶ್ಚರೈಸು ಮಾಡುತ್ತೆ. ಸೆಂಟರ್ ಪೋರ್ಷನಲ್ಲಿ ಹಾಕಬೇಕು, ಸೊ ದ್ಯಾಟ್ ದ ಲಿಪ್ ಲುಕ್ಸ್ ಪ್ಲಂಪ್. ಒಂಚೂರು ಪೌಡರ್ ಮಾಡೋಣ. ಟೀ ಝೋನ್ ಮತ್ತೆ ಸ್ವೆಟ್ ಆಗ್ತಾ ಇದೆ. ಹಬ್ಬಕ್ಕೆ ರೆಡಿ. ಸೊ ಈ ಒಂದು ನೆಕ್ ಪೀಸನ್ನು ನಾನು ಪ್ರಿಯಾಸಿ ಅನ್ನೋ ಒಂದು ಬ್ರ್ಯಾಂಡಲ್ಲಿ ತೊಗೊಂಡಿದ್ದೆ. ದಿಸ್ ಇಸ್ ಲಿಟಲ್ ಕಾಸ್ಟ್ಲಿ ಅಂತಲೇ ಹೇಳಬಹುದು. ಬಟ್ ಎಷ್ಟು ಚೆನ್ನಾಗಿದೆ ಅಂತಂದರೆ ಆ ಗೋಲ್ಡನ್ ಥರ ಟೂ ಮಚ್ ಗೋಲ್ಡ್ ಇಲ್ಲ ಇದು. ಇದಕ್ಕೆ ಈ ರೀತಿ ಮುತ್ತನ್ನು ಪೋಣಿಸಿರೋದಕ್ಕೆ ಒಂಥರ ಗ್ರ್ಯಾಂಡ್ ಯೆಟ್ ಸಟಲ್ ಫೀಲಿಂಗ್ ಕೊಡುತ್ತೆ. ಸೊ ನನಗೆ ಆ ರೀತಿ ಈ ರೀತಿ ಮುತ್ತಿರೋ ಜುಮ್ಕಿ, ಆ ಥರದ್ದೇ ನೆಕ್ ಪೀಸ್, ಆ ಥರದ್ದು ಇಷ್ಟ ಆಗುತ್ತೆ ಗೋಲ್ಡನ್ಗಿಂತ. ಸೊ ನಂಗೊಂದು ಸ್ವಲ್ಪ ಸಟಲ್ ಆಗಿದ್ರೆ ಚೆನ್ನಾಗಿ ಅನಿಸುತ್ತೆ. ಸೊ ಸ್ಯಾರಿ ಹಾಕಿ ಇದೆಲ್ಲ ಹಾಕಿ ಹಬ್ಬಕ್ಕೆ ರೆಡಿ ಆಗಿದೆ. ಐ ಹೋಪ್ ಈ ಒಂದು GRWM ಅನ್ನೋದನ್ನ ನೀವೆಲ್ಲ ಎಂಜಾಯ್ ಮಾಡಿದ್ದೀರಾ ಅಂತ. ಸೊ ದಿಸ್ ಈಸ್ ಒನ್ ಆಫ್ ದ ಲುಕ್ಸ್. ಟ್ರೆಡಿಷನಲ್ ಆಗಿ ಸ್ಯಾರಿ ಉಟ್ಟು ಇಂಡಿಯನ್ ಭಾರತೀಯ ನಾರಿ, ಅದರಲ್ಲೂ ಕನ್ನಡತಿಯಾಗಿ ಹೇಗೆ ರೆಡಿ ಆಗಬೇಕು ಅನ್ನೋದನ್ನ ತೋರಿಸ್ಕೊಂಡಿದ್ದೀನಿ. ಬೈ ದ ವೇ ನಾನು ಹೇರ್ ಸ್ಟೈಲ್ ಏನು ಮಾಡಿದ್ದೀನಿ ಅಂತಂದರೆ ಜಸ್ಟ್ ಮೇಲ್ಗಡೆ ಪೋರ್ಷನ್ ಕ್ರೌನಲ್ಲಿರೋ ಕೂದಲನ್ನು ತೆಗೆದುಬಿಟ್ಟು ಹಿಂದ್ಗಡೆ ಒಂದು ಕ್ಲಿಪ್ ಹಾಕಿ, ಹಾಗೆ ಇದು ಆರ್ಟಿಫಿಷಿಯಲ್ ಫ್ಲವರ್. ಭರತನಾಟ್ಯ ಮಾಡೋರಿಗೆ ಈ ಫ್ಲವರ್ ವೆರಿ 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 ವೆರಿ
ಬೇಸಿಕ್ ಥಿಂಗ್ಸ್ ಟು ಹ್ಯಾವ್ ನಾವು. ಸೊ ಅದನ್ನ ಹೀಗೆ ಹಾಕಿದ್ದೀನಿ. ಆ್ಯಕ್ಚುಲಿ ನ್ಯಾಚುರಲ್ ಫ್ಲವರ್ಸ್ ಇದ್ರೆ ಇನ್ನೂ ಚೆನ್ನಾಗಿ ಕಾಣಿಸಿರೋದು. ಸೊ ನೀವು ರೋಸನ್ನು ಹಾಕ್ಬೋದು ಅಥವಾ ಲೋಬನನ್ನು ಹಾಕಿದ್ರೆ ಅದು ಕೂಡ ಚೆನ್ನಾಗಿ ಕಾಣಿಸುತ್ತೆ. ಬಟ್ ಐ ವಾಂಟೆಡ್ ಲೈಕ್ ದಿಸ್. ಇದೊಂದು ಸ್ವಲ್ಪ ಯಂಗ್ ಲುಕ್ ಕೊಡುತ್ತೆ. ಇದನ್ನ ಹಾಕಿದ್ರಿ ಅಂತಂದರೆ ಈ ಸೊ ದಿಸ್ ಗಿವ್ಸ್ ಲೈಕ್ ಲೇಡಿ ಲುಕ್ ಆ್ಯಂಡ್ ದಿಸ್ ಗಿವ್ಸ್ ಲಿಟಲ್ ಗರ್ಲಿಶ್ ಲುಕ್. ಸೊ ಐ ವಾಂಟೆಡ್ ಗರ್ಲಿಶ್ ಲುಕ್ ಟುಡೇ. ಏನೋ ಒಂದು ಶೂಟ್ ಮಾಡೋದಿದೆ, ದ್ಯಾಟ್ಸ್ ದ ರೀಸನ್. ಬಟ್ ಯೂಶುವಲ್ ಆಗಿ ಸ್ಯಾರಿ ಹಾಕ್ಕೊಂಡ್ರೆ ಐ ಲೈಕ್ ದಿಸ್ ಹೇರ್ ಸ್ಟೈಲ್. ಹೆಂಗಸರ ಥರ ಕಾಣಿಸ್ಬೇಕು, ಲೇಡಿ ಲುಕ್, ಮೆಚೋರ್ಡ್ ಲೇಡಿ ಲುಕ್ ಇದ್ರೆ ಐ ಲವ್ ದ್ಯಾಟ್. ಎನಿವೆ, ಸೊ ಹೇಗಿತ್ತು ಈ ಒಂದು ವಿಡಿಯೋ ಅನ್ನೋದನ್ನು ಪ್ಲೀಸ್ ಡೂ ಕಾಮೆಂಟ್. ಆ್ಯಂಡ್ ಲೇಡೀಸ್ಗೆ ಈ ಒಂದು ವಿಡಿಯೋ ಅನ್ನೋದು ಹೆಲ್ಪ್ಫುಲ್ ಆಗಿರಬಹುದು ಅಂತ ಐ ಹೋಪ್ ದ್ಯಾಟ್ ವೇ. ಆ್ಯಂಡ್ ನೆಕ್ಸ್ಟ್ ಅಪ್ಕಮಿಂಗ್ ಡೇಸಲ್ಲಿ ಕೆಲವೊಂದಷ್ಟು ಡಿಫ್ರೆಂಟ್ ಆಗಿರೋ ಲುಕ್ಸನ್ನು ರೆಡಿ ಮಾಡ್ತಾ ಹೋಗೋಣ. ಮೇ ಬಿ ಸಾರಿ ಆರ್ ಬೀಚ್ ಲುಕ್ ಇರಬಹುದು, ವೆಕೇಶನ್ ಲುಕ್ ಇರಬಹುದು, ಡಿಫ್ರೆಂಟ್ ಕೈಂಡ್ಸ್ ಆಫ್ ಮೇಕಪ್ ಲುಕ್ ಜೊತೆಗೆ ಗೆಟ್ ರೆಡಿ ವಿತ್ ಮೀ ಅನ್ನೋದನ್ನ ಒಂದು ಪ್ಲೇ ಲಿಸ್ಟ್ ಕೂಡ ರೆಡಿ ಮಾಡೋಣ. ಲೈಕ್ ಐ ಸೆಡ್, ಐ ವಾಂಟ್ ಟು ಕ್ರಿಯೇಟ್ ಸಚ್ ಕಾಂಟೆಂಟ್ಸ್. ಯಾವುದನ್ನು ನೋಡೋಕೆ ಐ ವುಡ್ ಲೈಕ್ ಟು ಪ್ರಿಫರ್ ಅಲ್ಲ, ಹಾಗಿದ್ದನ್ನು ಯಾವುದನ್ನು ನಾನು ಯೂಟ್ಯೂಬಲ್ಲಿ ರಾಶಿ ನೋಡ್ತಾ ಇರ್ತೀನಿ. ಸೊ ಐ ವುಡ್ ಲವ್ ಟು ಕ್ರಿಯೇಟ್ ಸಚ್ ಕಾಂಟೆಂಟ್ಸ್. ಕೆಲವೊಂದಷ್ಟು ಗರ್ಲಿಶ್ ಕಾಂಟೆಂಟ್ಸನ್ನು ರೆಡಿ ಮಾಡೋಣ. ಕೆಲವೊಂದಷ್ಟು ಟಿಪ್ಸ್ ರಿಲೇಟೆಡ್ ಕೂಡ ಮಾಡೋಣ, ಇನ್ ಜನರಲ್, ನಾಟ್ ರಿಲೇಟೆಡ್ ಟು ಓನ್ಲಿ ಲೇಡೀಸ್ ಆರ್ ಸಮಥಿಂಗ್. ಸೊ ಐ ಹೋಪ್ ಯು ಆಲ್ ಎಂಜಾಯ್ಡ್ ದಿಸ್ ವಿಡಿಯೋ. ಎಲ್ರಿಗೂ ಅಪ್ಕಮಿಂಗ್ ಏನೇನು ಹಬ್ಬ ಇದೆ ಎಲ್ಲದರ ಶುಭಾಶಯವನ್ನು ಇನ್ ಅಡ್ವಾನ್ಸ್ ಆಗಿ ಹೇಳ್ತಾ ಇದ್ದೀನಿ. ಲೈಕ್ ಐ ಆಲ್ವೇಸ್ ಸೇ, ಏನು ಮಾಡಬೇಕು ಅನ್ನೋದು ನಿಮಗೆ ಗೊತ್ತಿದೆ. ಡೂ ಸಬ್ಸ್ಕ್ರೈಬ್, ಲೈಕ್, ಕಮೆಂಟ್ ಆ್ಯಂಡ್ ಶೇರ್. ಡೂ ವಾಟ್ ಎವರ್ ಎಲ್ಸ್ ಯು ವಾಂಟ್ ಟು ಡೂ, ಬಟ್ ಓನ್ಲಿ ಗುಡ್ ಇಂಟೆನ್ಷನ್ಸ್. ಎಲ್ರಿಗೂ ಆ ದೇವರು ಒಳ್ಳೇದು ಮಾಡಲಿ. ಮತ್ತೆ ನೆಕ್ಸ್ಟ್ ಫ್ರೈಡೇ ಸಿಗ್ತೀವಿ ಅನ್ನೋದು ನಿಮ್ಗೆ ಗೊತ್ತಿದೆ. ಇದೇ ವಿಡಿಯೋ. ಸ್ಟೇ ಟ್ಯೂನ್ಡ್ ಗೈಸ್. ಟೇಕ್ ಕೇರ್ ಆ್ಯಂಡ್ ಬಾಯ್.